ವೆರಿ ಗುಡ್ ಮಾರ್ನಿಂಗ್. ಲಾಸ್ಟ್ ವಿಡಿಯೋದಲ್ಲಿ ಏನು ಮಾಡಿದ್ವಪ್ಪ ಅಂದರೆ 2017 ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸು ಹೌದಾ, 2 ಮಾರ್ಕ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ 2017 ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸನ್ನು GPSTR 68 GPSTR ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಅದರಲ್ಲಿ 3 ಮಾರ್ಕ್ಸ್ ಕ್ವಶನ್ಸನ್ನು ಇವತ್ತೇನು ಮಾಡೋಣ ಅಂದರೆ ಸಾಲ್ವ್ ಮಾಡೋಣ. ಹೌದಾ, ಮೊಟ್ಟ ಮೊದಲೇ ಕ್ವಶನ್ ಹೋಗ್ತೀನಿ ನಾನು ಡೈರೆಕ್ಟ್ ಆಗಿ. ಹೌದಾ, ಏನಿದೆಪ್ಪ ಅಂದ್ರೆ ಕ್ವಶನ್ ನಂಬರ್ 77 to 88 ಕ್ವಶನ್ಸ್ ಏನಿದಾವಲ್ಲ ಅವೆಲ್ಲ 3 ಮಾರ್ಕ್ಸ್ ಕ್ವಶನ್ಸ್ ಇದಾವೆ. ಕ್ವಶನ್ ನಂಬರ್ 77 to 88 ಏನ್ ಕ್ವಶನ್ಸ್ ಇದಾವಲ್ಲ ಅವೆಲ್ಲ 3 ಮಾರ್ಕ್ಸ್ ಕ್ವಶನ್ಸ್ ಇದಾವೆ. ಆಮೇಲೆ ಈ ಹಿಂದೆ 41 to 76 ಕ್ವಶನ್ಸ್ ಏನಿದ್ವಲ್ಲ ಅವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಇದ್ವು. ಹೌದಾ, ಹಾಗಾದ್ರೆ ಈ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊಟ್ಟ ಮೊದಲೇ ಕ್ವಶನ್ ನಂಬರ್ 77. ಕ್ವಶನ್ ನಂಬರ್ 77 ಏನ್ ಕ್ವಶನ್ ಕೇಳಿದಾರಪ್ಪ ಅಂದ್ರೆ ರುದರ್ಫೋರ್ಡ್ ನ ಪರಮಾಣು ಮಾದರಿಯ ಯಾವುದಾದ್ರೂ 3 ಆದಿ ಪರಿಕಲ್ಪನೆಗಳನ್ನು ತಿಳಿಸಿ. ಅಲ್ಲ, ರುದರ್ಫೋರ್ಡ್ ನ ಪ್ರಯೋಗ ಹಳೆ 8th ಸ್ಟ್ಯಾಂಡರ್ಡ್ ಸಿಲೆಬಸ್ ಅಲ್ಲಿ ಇತ್ತು. ಈಗ ಹೊಸ 8th ಸ್ಟ್ಯಾಂಡರ್ಡ್ ಸಿಲೆಬಸ್ ಅಲ್ಲಿ ಅದನ್ನು ತೆಗೆದು ಹಾಕಿದ್ದಾರೆ. ಆದ್ರೆ ಜನರಲ್ ಆಗಿ ನಮ್ಗೆ ಯಾವ ಬೇಕಾದ ಕಾನ್ಸೆಪ್ಟ್ ಮೇಲೆ, ಸೈನ್ಸ್ ರಿಲೇಟೆಡ್ ಯಾವ ಬೇಕಾದ ಕಾನ್ಸೆಪ್ಟ್ ಮೇಲೆ ಅಪ್ ಟು PUC ಅಥವಾ ಡಿಗ್ರಿ ಸಿಲೆಬಸ್ ಮೇಲೆ ನಮ್ಗೆ ಕ್ವಶನ್ಸ್ ಬರ್ಬೋದು. ಅದಕ್ಕೆ ನಾವು ರುದರ್ಫೋರ್ಡ್ ನ ಪರಮಾಣು ಮಾದರಿಯ ಆದಿ ಪರಿಕಲ್ಪನೆಗಳನ್ನ ತಿಳ್ಕೊಂಡಿರೋದು ಅತಿ ಉತ್ತಮವಾದದ್ದು. ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಟ್ಟು 5 ಆದಿ ಪರಿಕಲ್ಪನೆ ಇದಾವ, ಅದರಲ್ಲಿ 3 ಬರಿ ಅಂತ ಹೇಳಿದಾರೆ. ಮೊಟ್ಟ ಮೊದಲನೇದು ಆದಿ ಪರಿಕಲ್ಪನೆ ಏನಪ್ಪಾ ಅಂದ್ರೆ ಪರಮಾಣುವಿನ ಧನಾವೇಶ ಕಣಗಳು ಪರಮಾಣುವಿನ ಕೇಂದ್ರ ಭಾಗದಲ್ಲಿ ಇರ್ತಾವ. ಪರಮಾಣುವಿನ ಧನಾವೇಶ ಕಣಗಳು ಇಲ್ಲಿರ್ತಾವ, ಪರಮಾಣುವಿನ ಕೇಂದ್ರ ಭಾಗದಲ್ಲಿ ಇರ್ತಾವ ಅಂತ ರುದರ್ಫೋರ್ಡ್ ಅವರು ಹೇಳಿದಾರ. ಕೇಂದ್ರ ಭಾಗದಲ್ಲಿ ಬಂಧಿಸಲ್ಪಟ್ಟಿರುತ್ತವೆ. ಇದನ್ನ ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಕರಿತೀವಿ. ಇದನ್ನ ಏನ್ ಕರಿತೀವಿ ನಾವು? ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಅಂತ ಕರಿತೀವಿ. ಆಮೇಲೆ ಈ ಏನು ಕೇಂದ್ರ ಐತಲ್ಲ ಇದರ ಸುತ್ತ ಎಲೆಕ್ಟ್ರಾನ್ಗಳು ಸುತ್ತುವರಿಯಲ್ಪಟ್ಟಿದಾವ. ಈ ಕೇಂದ್ರ ಏನೈತಲ್ಲ ಧನಾವೇಶ ಭರಿತಕಣ, ಇದನ್ನ ನ್ಯೂಕ್ಲಿಯಸ್ ಅಂತ ಕರಿತೀವಿ ಅಥವಾ ಬೀಜ ಕೇಂದ್ರ ಅಂತ ಕರಿತೀವಿ. ಇದರ ಸುತ್ತ ಎಲೆಕ್ಟ್ರಾನ್ಗಳೇನಾಗ್ತಾವ ಅಂದ್ರ ಸುತ್ತುವರಿಯಲ್ಪಟ್ಟಿದಾವ. ಇದರ ಸುತ್ತ ಎಲೆಕ್ಟ್ರಾನ್ಗಳೇನಾಗಿದಾವ ಸುತ್ತುವರಿಯಲ್ಪಟ್ಟಿದಾವ. ಇದು ಮೊದಲನೇ ಆದಿ ಪರಿಕಲ್ಪನೆ ಯಾರ್ದು? ರುದರ್ಫೋರ್ಡ್ ಅವ್ರದ್ದು. ಅದಾದ ನಂತರ ಎರಡನೇ ಆದಿ ಪರಿಕಲ್ಪನೆ ಏನಪ್ಪಾ ಅಂದ್ರೆ ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದ್ರೆ ಪರಮಾಣುವಿನ ಬೀಜ ಕೇಂದ್ರದ ಗಾತ್ರ ತುಂಬಾ ಚಿಕ್ಕದು. ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದ್ರೆ ಪರಮಾಣು ಬೀಜ ಅಂತ ಏನೈತಲ್ಲ, ಪರಮಾಣು ಬೀಜ ಏನೈತಲ್ಲ ಪರಮಾಣುವಿನ ಬೀಜ ಕೇಂದ್ರದ ಗಾತ್ರ ತುಂಬಾ ಚಿಕ್ಕದು. ಈ ಪರಮಾಣುವಿನ ಬೀಜ ಕೇಂದ್ರ ಗಾತ್ರ ಏನು ತುಂಬಾ ಚಿಕ್ಕದು. ಇದು ಎರಡನೇ ಆದಿ ಪರಿಕಲ್ಪನೆ. ಹಾಗಾದ್ರೆ ಮೂರನೇ ಆದಿ ಪರಿಕಲ್ಪನೆ ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿಯು ಎಲ್ಲಿದೆ ಅಂದ್ರೆ ಬೀಜ ಕೇಂದ್ರದಲ್ಲಿದೆ. ಪರಮಾಣುವಿನ ರಾಶಿಗೂ ಮತ್ತು ಪರಮಾಣುವಿನ ಬೀಜ ಕೇಂದ್ರದ ರಾಶಿಗೂ ಹೋಲಿಸಿದ್ರೆ ಅತಿ ಹೆಚ್ಚು ರಾಶಿ ಎಲ್ಲಿದೆ ಅಂದ್ರೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿದೆ. ಇದು ಮೂರನೇ ಆದಿ ಪರಿಕಲ್ಪನೆ. ಇದಾದ ನಂತರ ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಏನು ಧನಾವೇಶವನ್ನು ಹೊಂದಿದ್ದು. ಹೌದಾ, ಅವು ಆ ಧನಾವೇಶ ಬೇರೆ ಬೇರೆ ಪರಮಾಣುಗಳು ಏನಿರ್ತಾವಲ್ಲ ಧಾತುವಿನ ಪರಮಾಣುಗಳು, ಆ ಬೇರೆ ಬೇರೆ ಪರಮಾಣುಗಳಿಗೆ ಧನಾವೇಶ ಭರಿತಕನ ಬೇರೆ ಬೇರೆ ಆಗಿರ್ತದೋ. ಆ ಧನಾವೇಶ ಭರಿತಕನ ಬೇರೆ ಬೇರೆ ಆಗಿರ್ತದೋ ಅಂತ ಯಾರು ಹೇಳಿದ್ರು? ರುದರ್ಫೋರ್ಡ್ ಅವರು ತಮ್ಮ ಆದಿ ಪರಿಕಲ್ಪನೆಗಳಲ್ಲಿ. ಇದು 4ನೇ ಆದಿ ಪರಿಕಲ್ಪನೆ. ಆಮೇಲೆ ಏನು ವಿದ್ಯುತ್ ತಟಸ್ಥ ಪರಮಾಣುವಿನ ಬೀಜ ಕೇಂದ್ರ. ಪರಮಾಣುವಿನಲ್ಲಿ ಧನಾವೇಶ ಭರಿತ ಕಣಗಳಿದಾವ, ಆದ್ರೆ ವಿದ್ಯುತ್ ತಟಸ್ಥವಾದಂತಹ ಪರಮಾಣುವಿನ ಬೀಜ ಕೇಂದ್ರ ಹೊರಗಿನ ಇಲೆಕ್ಟ್ರಾನ್ಗಳ ಸಂಖ್ಯೆ ಮತ್ತು ಬೀಜ ಕೇಂದ್ರದಲ್ಲಿರುವಂತಹ ಧನಾವೇಶಗಳ ಸಂಖ್ಯೆ ಈ ಎರಡೂ ಏನಾಗಿರ್ತಾವಂತ ಅಂದ್ರೆ ಸಮಾನ ಆಗಿರ್ತಾವ. ಅಂದ್ರೆ ಏನು ನ್ಯೂಕ್ಲಿಯಸ್ ಅಲ್ಲಿ ಎಷ್ಟು ಪ್ರೋಟಾನ್ಗಳಿರ್ತಾವ, ಧನಾವೇಶ ಭರಿತಗಳ ಕಣಗಳಂದ್ರೆ ಯಾವುದು? ಪ್ರೋಟಾನ್ಗಳು. ಎಷ್ಟು ಸಂಖ್ಯೆಯ ಪ್ರೋಟಾನ್ಗಳಿರ್ತಾವ ಅಷ್ಟೇ ಸಂಖ್ಯೆಯ ಇಲೆಕ್ಟ್ರಾನ್ಗಳು ಇರ್ತಾವಂತ ತಮ್ಮ ಆದಿ ಪರಿಕಲ್ಪನೆಗಳಲ್ಲಿ ರುದರ್ಫೋರ್ಡ್ ಅವರು ಮಂಡಿಸಿದ್ರು. ನೋಡ್ರಿ ಏನೇನ್ ಮಂಡಿಸಿದಾರ. ಮೊದಲನೇದು ಪರಮಾಣುವಿನ ಕೇಂದ್ರದಲ್ಲಿ ಧನಾವೇಶ ಭರಿತ ಕಣಗಳಿದಾವ. ಆ ಧನಾವೇಶ ಭರಿತ ಕಣಗಳನ್ನ ನಾವು ಏನ್ ಕರಿತೀವಿ? ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಹೌದಾ, ಆಮೇಲೆ ಪರಮಾಣುವಿನ ದ್ರವ್ಯರಾಶಿಗೂ ಮತ್ತು ಬೀಜ ಕೇಂದ್ರದ ದ್ರವ್ಯರಾಶಿಗೂ ಹೋಲಿಸಿದ್ರೆ ಯಾವ್ದ್ರ ದ್ರವ್ಯರಾಶಿ ಹೆಚ್ಚಿದೆ? ಪರಮಾಣುವಿನ ಬೀಜ ಕೇಂದ್ರದ ದ್ರವ್ಯರಾಶಿ ಹೆಚ್ಚಿದೆ. ಎರಡನೇ ಆದಿ ಪರಿಕಲ್ಪನೆ. ಪರಮಾಣುವಿನ ಗಾತ್ರಕ್ಕೂ ಮತ್ತು ಬೀಜ ಕೇಂದ್ರದ ಗಾತ್ರಕ್ಕೂ ಹೋಲಿಸಿದ್ರೆ ಪರಮಾಣುವಿನ ಬೀಜ ಕೇಂದ್ರದ ಗಾತ್ರ ತುಂಬಾ ಚಿಕ್ಕದಿದೆ. 4ನೇದು ಧನಾವೇಶ ಭರಿತ ಕಣಗಳ ಸುತ್ತ ಏನಾಗ್ತಾವಂದ್ರೆ ಬೀಜ ಕೇಂದ್ರ ಅಂತ ಏನಿದಿಲ್ಲ ಅದರ ಸುತ್ತಾನೆ ಎಲೆಕ್ಟ್ರಾನ್ಗಳು ಚಲಿಸ್ತಿರ್ತಾವ. ಆಮೇಲೆ ವಿದ್ಯುತ್ ತಟಸ್ಥವಾದಂತಹ ಬೀಜ ಕೇಂದ್ರ ಅದರಲ್ಲಿ ಏನ್ ಧನಾವೇಶ ಕಣಗಳಿದಾವಲ್ಲ ಅದಕ್ಕೆ ಸಮನಾಗಿ ಋಣಾವೇಶ ಭರಿತ ಕಣಗಳು ಯಾವ ಇಲೆಕ್ಟ್ರಾನ್ಗಳಿದಾವ ಅಂತ ತಮ್ಮ ಆದಿ ಪರಿಕಲ್ಪನೆಗಳಲ್ಲಿ ರುದರ್ಫೋರ್ಡ್ ಅವರು 5 ಆದಿ ಪರಿಕಲ್ಪನೆಗಳನ್ನು ಮುಖ್ಯವಾಗಿ ವಿವರಿಸಿದ್ದಾರೆ. ಅವರು ಕೇವಲ ಕೇಳಿದ್ದು 3 ಬರೆದ್ರೆ 3 ಮಾರ್ಕ್ಸ್. 3 ಬರೆದ್ರೆ ಎಷ್ಟು? 3 ಮಾರ್ಕ್ಸ್.
ಹೌದಾ. ಇದು ಕ್ವಶನ್ ನಂಬರ್ 77 ಡಿಸ್ಕಸ್ ಮಾಡಿದ್ವಿ. ಯಾವುದಕ್ಕೆ ಸಂಬಂಧಪಟ್ಟಿದ್ದು? ರುದರ್ಫೋರ್ಡ್ ಅವರ ಪರಮಾಣು ಮಾದರಿಗೆ ಸಂಬಂಧಪಟ್ಟಿದ್ದು. ಪರಮಾಣು ಮಾದರಿಯನ್ನ ನಾವು ಹೆಚ್ಚು ತಿಳ್ಕೊಳ್ಳಿಕ್ಕೆ ರುದರ್ಫೋರ್ಡ್ ಅವರ ಪ್ರಯೋಗ ನಮ್ಗೆ ಸಹಾಯ ಮಾಡಿತ್ತು. ಆ ಪ್ರಯೋಗದ ಆಧಾರ ಮೇಲೆ ಏನ್ ಮಾಡಿದ್ರು ಅಂದ್ರೆ ಅವರು ಆದಿ ಪರಿಕಲ್ಪನೆಗಳನ್ನು ನಿರ್ಮಿಸಿದ್ರು. ಆಮೇಲೆ ರುದರ್ಫೋರ್ಡ್ ಅವರ ಪ್ರಯೋಗ ನಿಮ್ಗೆ ಗುರುತಿದೆ ಏನು? ಒಂದು ಚಿನ್ನದ ಚಿಕ್ಕದಾದಂತಹ ಹಾಳೆಯನ್ನು ತೆಗೆದುಕೊಂಡು ಅದಕ್ಕೆ ಅಲ್ಫಾ ಕಣಗಳನ್ನ ಹಾಯಿಸಿ ಕೆಲವು ಕಿರಣಗಳು ಏನು ವಿಶಾಲ ಕೋಣದಲ್ಲಿ ವಕ್ರೀಭವನ ಹೊಂದಿದ್ದು, ಕೆಲವು ಕೋಣಗಳು ಚಲಿಸಿ ಹಾಗೆ ಹೋದ್ವು. ಆಮೇಲೆ ಕೆಲವು ಕಿರಣಗಳು ಅಲ್ಫಾ ಕಿರಣಗಳಿಂದ ಯಾವ ದಿಕ್ಕಿನಲ್ಲಿ ಚಲಿಸಿದ್ದು ಅದೇ ದಿಕ್ಕಿನಲ್ಲಿ ವಾಪಸ್ ಬಂದು ಈ ಆಧಾರದ ಮೇಲೆ ಪರಮಾಣುವಿನ ರಚನೆಯನ್ನ ಪರಮಾಣುವಿನ ರಚನೆಯನ್ನ ರುದರ್ಫೋರ್ಡ್ ಅವರು ಮೊಟ್ಟ ಮೊದಲನೇದಾಗಿ ಮಂಡಿಸಿದ್ರು. ಅದರ ಆಧಾರದ ಮೇಲೆ ಆದಿ ಪರಿಕಲ್ಪನೆಗಳನ್ನ ವ್ಯಾಖ್ಯಾನಿಸಿದ್ರು. ಇದು ಕ್ವಶನ್ ನಂಬರ್ 77. ಇನ್ನು ಕ್ವಶನ್ ನಂಬರ್ 78 ಒಂದು 77 ಕ್ವಶನ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಈಗ 78 ಕ್ವಶನ್ ನಂಬರ್ 78 ಅನ್ನ ಡಿಸ್ಕಸ್ ಮಾಡಬೇಕು. ಯಾವುದು? ಕ್ವಶನ್ ನಂಬರ್ 78. ಕ್ವಶನ್ ನಂಬರ್ 78 ಏನಿದೆಯಪ್ಪ ಅಂದ್ರೆ ಒಂದು ಲೆಕ್ಕ ಇದೆ. ಏನ್ ಲೆಕ್ಕ ಇದೆ ಅಂದ್ರೆ, ಒಂದು ನಿಮ್ನ ಮಸೂರದ ಸಂಗಮ ದೂರ 25 ಸೆಂಟಿಮೀಟರ್ ಆಗಿದೆ. ಸಂಗಮ ದೂರ ಎಷ್ಟಿದೆ? 25 ಸೆಂಟಿಮೀಟರ್ ಆಗಿದೆ. ಒಂದು ವಸ್ತು ಮಸೂರದಿಂದ 15 ಸೆಂಟಿಮೀಟರ್ ದೂರದಲ್ಲಿ ಪ್ರತಿಬಿಂಬವನ್ನ ಉಂಟು ಮಾಡಲು, ಪ್ರತಿಬಿಂಬ ಎಷ್ಟು? 15 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗ್ತಾ ಇದೆ. ಹಾಗಾದ್ರೆ ಅದನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು ಅಂದ್ರೆ ವಸ್ತು ದೂರ ಕಂಡುಹಿಡಿಬೇಕು. ವಸ್ತುವನ್ನ ಎಷ್ಟು ದೂರದಲ್ಲಿ ಇಡಬೇಕು? ಹಂಗಾದ್ರೆ ಏನ್ ಕಂಡುಹಿಡಿಬೇಕು? ವಸ್ತು ದೂರವನ್ನ ಕಂಡುಹಿಡಿಬೇಕು. ಮೊದಲು ಕ್ವಶನ್ ಅರ್ಥ ಮಾಡ್ಕೋದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಮಸೂರು ಉಂಟು ಮಾಡಿದ ವರ್ತನೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮಸೂರು ಉಂಟು ಮಾಡಿದಂತ ವರ್ತನೆಯನ್ನ ಕಂಡುಹಿಡಿ. ಇದಕ್ಕಿಂತ ಮುಂಚೆ ನಮಗೆ ಏನು ಮಸೂರ ಮತ್ತು ದರ್ಪಣಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಸೂತ್ರಗಳು ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಮಸೂರಗಳನ್ನ ಲೆಕ್ಕ ಬಿಡಿಸ್ತಾ ಇದೀವಿ ಅಂದ್ರೆ ನಾವು ಯಾವ ಸೂತ್ರವನ್ನು ಬಳಸ್ತಾ ಇದೀವಿ ಅಂದ್ರೆ 1/v - 1/u = 1/f ಅನ್ನೋ ಸೂತ್ರವನ್ನು ಬಳಸ್ತೀವಿ. ಅದೇ ದರ್ಪಣಗಳಿಗೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ಬಿಡಿಸಬೇಕಾದ್ರೆ ಹೌದಾ, ಈ 1/v - 1/u = 1/f ಏನಿತ್ತಲ್ಲ ಅದರ ಸೈನ್ ಚೇಂಜ್ ಆಗ್ತದೆ. 1/v + 1/u = 1/f ಆಗ್ತದೆ. ಯಾವಾಗ ಮಸೂರಗಳು ಬಿಡಿಸಬೇಕಾದ್ರೆ ಮೈನಸ್, ದರ್ಪಣಗಳು ಬಿಡಿಸಬೇಕಾದ್ರೆ ಪ್ಲಸ್ ಆಗ್ತದೆ. ಇನ್ನ ಮಸೂರದ ವರ್ತನೆಯನ್ನ ಕಂಡು ಹಿಡಿಬೇಕಾದ್ರೆ m = h'/h ಹೌದಾ, m = h' v/u ಹೌದಾ. ಏನು ಮಸೂರದ ವರ್ಧನೆ, ಮಸೂರದ ಸೂತ್ರದಲ್ಲಿ ಮೈನಸ್ ಇತ್ತು, ಅದರ ಮಸೂರದ ವರ್ಧನೆಯಲ್ಲಿ v/u ಪ್ಲಸ್ ಇದೆ. ಆಮೇಲೆ ದರ್ಪಣದ ವರ್ಧನೆಯನ್ನು ಕಂಡುಹಿಡಿಬೇಕಾದ್ರೆ m = h'/h -v/u. ಇಲ್ಲಿ ಏನಿತ್ತು? 1/v + 1/u = 1/f ಇತ್ತು. ದರ್ಪಣದ ಸೂತ್ರ ಏನಿತ್ತು? 1/v + 1/u = 1/f ಇತ್ತು. ಆದ್ರೆ ವರ್ಧನೆಯ ಸೂತ್ರ ಏನಾಗ್ತದೆ? ಮೈನಸ್ ಆಗ್ತದೆ. ಏನು? m = h'/h -v/u. ಆಮೇಲೆ ಇವುಗಳು ಬಗ್ಗೆ ನಾನು ಬಹಳ ಎಷ್ಟು ವಿವರಿಸ್ತಾ ಹೋಗಂಗಿಲ್ಲ. ಯಾಕಂದ್ರೆ v ಅಂದ್ರೆ ಪ್ರತಿಬಿಂಬ ದೂರ, u ಅಂದ್ರೆ ವಸ್ತು ದೂರ, f ಅಂದ್ರೆ ಸಂಗಮ ದೂರ, m ಅಂದ್ರೆ ಮ್ಯಾಗ್ನಿಫಿಕೇಶನ್ ವರ್ಧನೆ ಹೌದಾ, h ಪ್ರತಿಬಿಂಬದ ಎತ್ತರ, ಆಮೇಲೆ h' ಪ್ರತಿಬಿಂಬದ ಎತ್ತರ, h ವಸ್ತುವಿನ ಎತ್ತರ ಹೌದಾ, ಆಮೇಲೆ v ಏನು? ಪ್ರತಿಬಿಂಬದ ದೂರ, ವಸ್ತುವಿನ ದೂರ, v/u ಅಂತ ನಿಮ್ಗೆ ಗುರ್ತಿದ್ದಾವೆ ಹೌದಾ. ಹಾಗಾದ್ರೆ ಈ ಸೂತ್ರಗಳು ಮೊದಲು ನಮ್ಗೆ ಗುರ್ತಿರ್ಬೇಕು ಮಸೂರಗಳು ಮತ್ತು ದರ್ಪಣಗಳಿಗೆ ಸಂಬಂಧಪಟ್ಟಂತ ಲೆಕ್ಕವನ್ನ ಬಿಡಿಸಬೇಕಾದ್ರೆ. ಹಾಗಾದ್ರೆ ಇಲ್ಲಿ ನಮ್ಮ ಕ್ವಶನ್ಸ್ ಅಲ್ಲಿ ಮೊಟ್ಟ ಮೊದಲನೇ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ನ ಮಸೂರ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಮ್ನ ಮಸೂರ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬಂದು ಬಿಡಬೇಕು. ನಿಮ್ನ ಮಸೂರ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಏನಪ್ಪಾ ಅಂದ್ರೆ ನಿಮ್ನ ಮಸೂರದಲ್ಲಿ ಉಂಟಾಗುವಂತಹ ಪ್ರತಿಬಿಂಬಗಳು ಹೌದಾ. ಪೀನ ಮಸೂರದಲ್ಲಾದ್ರೆ ಸತ್ಯ ಪ್ರತಿಬಿಂಬಗಳು, ತೆಲೆಗಳಾದ ಪ್ರತಿಬಿಂಬಗಳು ಮತ್ತು ಬೇರೆ ಬೇರೆ ಗಾತ್ರದ ಪ್ರತಿಬಿಂಬಗಳು ಉಂಟಾಗ್ತಾವ. ಆದ್ರೆ ನಿಮ್ನ ಮಸೂರದಲ್ಲಿ ಉಂಟಾಗುವಂತ ಎಲ್ಲಾ ಪ್ರತಿಬಿಂಬಗಳು ಮಿಥ್ಯ ಪ್ರತಿಬಿಂಬಗಳು, ತಲೆ ಕೆಳಗಾಗಿರಲ್ಲ, ಅವು ನೇರವಾಗಿರ್ತಾವ, ಆಮೇಲೆ ವಸ್ತುವಿಗಿಂತ ಚಿಕ್ಕ ಗಾತ್ರ ಇರ್ತಾವ. ಹಾಗಾದ್ರೆ ಇಲ್ಲಿ ಲೆಕ್ಕ ಯಾವ್ದು ಬಿಡಿಸ್ತಾ ಇದೀವಿ? ನಿಮ್ನ ಮಸೂರದ ಬಿಡಿಸ್ತಾ ಇದೀವಿ ಅಂದ್ರೆ ನಮ್ಮ ಆನ್ಸರ್ ಈಗ ಗೊತ್ತಾಗಿ ಬಿಡಬೇಕು. ಏನಂದ್ರೆ ನಮ್ಮ ಆನ್ಸರ್ ವಸ್ತುವಿಗಿಂತ ವರ್ಧನೆಯನ್ನು ಕಂಡುಹಿಡಿ ಅಂತ ಹೇಳಿದ್ರಲ್ಲ, ವರ್ಧನೆ m = ಒಂದು ವಸ್ತು ದೂರವನ್ನು ಕಂಡುಹಿಡಿಬೇಕು. ಏನ್ ಮಾಡ್ಬೇಕು? ವಸ್ತು ದೂರವನ್ನು ಕಂಡುಹಿಡಿಬೇಕು. ಯಾಕ? ಸಂಗಮ ದೂರ ಕೊಟ್ಟಿದಾರ, ಬಿಂಬ ದೂರ ಕೊಟ್ಟಿದಾರ, ವಸ್ತು ದೂರವನ್ನು ಕಂಡುಹಿಡಿಬೇಕು. ವಸ್ತು ದೂರದ ಆಧಾರದ ಮೇಲೆ ವರ್ಧನೆಯನ್ನು ಕಂಡುಹಿಡಿಬೇಕು. ಏನ್ ಕಂಡುಹಿಡಿಬೇಕು? ವರ್ಧನೆಯನ್ನು ಕಂಡುಹಿಡಿಬೇಕು. ಹಂಗಾದ್ರೆ ಏನು? ನಿಮ್ನ ಮಸೂರ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಏನ್ ಬರ್ಬೇಕಂದ್ರೆ ಉಂಟಾಗುವಂತಹ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ, ನೇರವಾದ ಪ್ರತಿಬಿಂಬ, ವಸ್ತುವಿಗಿಂತ ಚಿಕ್ಕ ಗಾತ್ರದ ಪ್ರತಿಬಿಂಬ. ಯಾವ ವಸ್ತು ಯಾವ ಬದಿ ವಸ್ತುವನ್ನು ಇಟ್ಟಿರ್ತೀವಲ್ಲ ಅದೇ ಬದಿ ಪ್ರತಿಬಿಂಬ ಉಂಟಾಗ್ತದೆ. ಯಾವ ಬದಿ ವಸ್ತುವನ್ನು ಇಟ್ಟಿರ್ತೀವಲ್ಲ ಅದೇ ಬದಿ ಏನಾಗ್ತದೆ? ಪ್ರತಿಬಿಂಬ ಉಂಟಾಗ್ತದೆ. ಇದರ ಜೊತೆಗೆ ಕಾರ್ಟೇಶಿಯನ್ ನಿಯಮಗಳು ಬಹಳ ಸಿಂಪಲ್ ಆಗಿ ನಾವು ನೆನಪಿಡಬಹುದು.
ಏನು ವಸ್ತುವನ್ನ ಯಾವತ್ತು ನಾವು ಪ್ರಧಾನ ಅಕ್ಷ ಅಂತ ಏನ್ ಬರ್ತದಲ್ಲ XY, ಈ ಪ್ರಧಾನ ಅಕ್ಷದ ಎಡಬದಿಯಲ್ಲೇ ಇಡ್ತೀವಿ. ಯಾವತ್ತು ಪ್ರಧಾನ ಅಕ್ಷದ ಎಡಬದಿಯಲ್ಲಿ ಇಡ್ತೀವಿ. ವಸ್ತುವನ್ನ ಯಾವತ್ತು ಎಡಬದಿಯಲ್ಲಿ ಇಟ್ಟಾಗ ಕಾರ್ಟೇಶಿಯನ್ ಸೈನ್ ಗಳ ಪ್ರಕಾರ ಪ್ಲಸ್ ಮತ್ತು ಮೈನಸ್ ತಗೋತೀವಲ್ಲ, ಇದು ಯಾವತ್ತು ಮೈನಸ್ ಆಗಿರ್ತದೆ. ಇಲ್ಲಿಂದ ಇಲ್ಲಿವರೆಗೂ, ಎಲ್ಲಿವರೆಗೂ ಮಧ್ಯ ಬಿಂದುವರೆಗೂ ಏನು ದೂರವನ್ನ ಅಳಿತೀವಲ್ಲ, ಮಸೂರದ ಸಂಗಮ ಬಿಂದು ಅಂತ ಏನಿರ್ತದಲ್ಲ, ಅಲ್ಲಿವರೆಗೂ ಅಳೆಯುವಂತ ದೂರಗಳೆಲ್ಲ ಎಡಬದಿಯಲ್ಲಿ ಮೈನಸ್, ಬಲಬದಿಯಲ್ಲಿ ಪ್ಲಸ್. ಆಮೇಲೆ ಪ್ರಧಾನ ಅಕ್ಷದ ಮೇಲಿನ ಎಲ್ಲಾ ಎತ್ತರಗಳನ್ನ, ಅದು ಎಡಬದಿಯಲ್ಲಿರ್ಬೋದು ಅಥವಾ ಬಲಬದಿಯಲ್ಲಿ ಇರ್ಬೋದು, ಅದನ್ನೆರಡು ಪ್ಲಸ್ ಅಂತ ತೆಗೆದುಕೊಳ್ತೀವಿ. ಆಮೇಲೆ ಪ್ರಧಾನ ಅಕ್ಷದ ಕೆಳಬದಿಯಲ್ಲಿ ಏನ ಪ್ರತಿಬಿಂಬ ಉಂಟಾಗ್ತಲ್ಲ, ಅವುಗಳನ್ನೆಲ್ಲ ಮೈನಸ್ ಅಂತ ತೆಗೆದುಕೊಳ್ತೀವಿ. ಇದು ಕೂಡ ಮೈನಸ್, ಇದು ಕೂಡ ಮೈನಸ್. ಇದು ಕಾರ್ಟೇಶಿಯನ್ ನಿಯಮವನ್ನ ಅತ್ಯಂತ ಶಾರ್ಟ್ ಆಗಿ ನೆನಪಿಡುವಂತ ಒಂದು ಟ್ರಿಕ್. ಯಾವತ್ತು ಪ್ರಧಾನ ಅಕ್ಷದ ಮೇಲೆ ವಸ್ತುಗಳನ್ನು ಎಡಬದಿಯಲ್ಲಿ ಇಡ್ತೀವಿ, ವಸ್ತುವಿನಿಂದ ಹೊರಟಂತಹ ಬೆಳಕು ಯಾವತ್ತು ಮೈನಸ್. ನೆನಪಿರ್ಲಿ, ಎಡಬದಿಯಲ್ಲಿ ಇಟ್ಟಿರ್ತೀವಿ, ಯಾವತ್ತು ಮೈನಸ್. ನೀವು ಯಾವುದೇ ಮಸೂರದ ಬಿಡಿಸ್ರಿ, ದರ್ಪಣದ ಲೆಕ್ಕವನ್ನು ಬಿಡಿಸ್ರಿ, ಯಾವತ್ತು ಮೈನಸ್ ಅಂತ ತಗೋಬೇಕು ನೀವು. ಯಾಕ ಅದು ಎಲ್ಲಿಟ್ಟಿರ್ತೀವಿ? ಎಡಬದಿಯಲ್ಲಿ ಇರ್ತೀವಿ. ಕಾರ್ಟೇಶಿಯನ್ ನಿಯಮದ ಪ್ರಕಾರ ಮೈನಸ್. ಆಮೇಲೆ ಪೀನ ಮಸೂರಗಳಾದ್ರೆ ಪ್ರತಿಬಿಂಬ ಏನಾಗ್ತಾ ಇರ್ತಾವ ಅಂದ್ರೆ ಆ ಬದಿಯಲ್ಲಿ ಉಂಟಾಗ್ತಾವ, ಪ್ರಧಾನ ಅಕ್ಷದ ಆ ಬದಿಯಲ್ಲಿ ಉಂಟಾಗ್ತಾವ, ಅದಕ್ಕೆ ಅವು ಪ್ಲಸ್ ಪೀನ ಮಸೂರ. ನಿಮ್ನ ದರ್ಪಣ ತಗೊಂಡಿದ್ರೆ ಪ್ಲಸ್, ಅವ್ ತಲೆಯಲ್ಲಿ ಮೂಡ್ಬೇಕು ನಿಮ್ಗೆ. ಹಂಗ ಇಲ್ಲಿ ನಾವು ನಿಮ್ನ ಮಸೂರದ ಲೆಕ್ಕ ಬಿಡಿಸ್ತಾ ಇದೀವಿ ಅಂದ್ರೆ ನಮ್ಗೆ ಈಗಾಗಲೇ ಫಿಕ್ಸ್ ಆಗಿ, ಹೌದಾ, ಏನು ವಸ್ತು ಇಟ್ಟಿದ್ದು ಮೈನಸ್ಸು, ವಸ್ತು ಇಟ್ಟಿದ್ದು ಮೈನಸ್ಸು, ಪ್ರತಿಬಿಂಬ ಉಂಟಾಗೋದು ಕೂಡ ಮೈನಸ್, ಪ್ರತಿಬಿಂಬ ಉಂಟಾಗೋದು ಕೂಡ ಏನು ಮೈನಸ್. ಇದು ತಲೆಯಲ್ಲಿ ಫಿಕ್ಸ್ ಆಗಿಬಿಡ್ಬೇಕು. ಇದೇನಾಗಬೇಕು? ತಲೆಯಲ್ಲಿ ಫಿಕ್ಸ್ ಆಗಿಡಬೇಕು. ಆಮೇಲೆ ಏನೋ ವಸ್ತುವಿಗಿಂತ ಚಿಕ್ಕದಾದ ವರ್ಧನೆ ಅಂದ್ರೆ ಏನೋ ವಸ್ತು ನಾವೇನಿಟ್ಟಿರ್ತಿಲ್ಲ ಅದಕ್ಕಿಂತ ಚಿಕ್ಕದಾದ ಪ್ರತಿಬಿಂಬ ಉಂಟಾಗ್ತದೆ. ಇದು ಫಿಕ್ಸ್ ಯಾವತ್ತು, ಹೌದಾ? ಇಷ್ಟು ತಲೆಯಲ್ಲಿ ಇಟ್ಕೊಂಡು ಇನ್ನು ನಾವು ಲೆಕ್ಕವನ್ನ ಬಿಡಿಸೋಣ. ಹೌದಾ? ಮಸೂರಗಳಿಗೆ ಸಂಬಂಧಪಟ್ಟಂತ ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ ಅಂದ್ರೆ 1/v - 1/u = 1/f ಅಂತಿದೆ. ಹೌದಾ? ಹಾಗಾದ್ರೆ ನೋಡ್ರಿ, ಇಲ್ಲಿ 1/v ಮೈನಸ್ ಏನಿದೆಯಲ್ಲ, ಆ ಕಡೆ ಇರುವಂತ ಎಫ್ ಈ ಕಡೆ ಬಂದ್ರೆ, ಆ ಕಡೆ ಪ್ಲಸ್ ಇತ್ತು, ಈ ಕಡೆ ಬಂದ್ರೆ ಏನಾಗ್ತದ? ಮೈನಸ್ ಆಗ್ತದ. ಹಾಗಾದ್ರೆ 1/v - 1/f. ಆಮೇಲೆ -1/u ಇದ್ದಿದ್ದು, ಆ ಕಡೆ ಹೋದ್ರೆ ಏನಾಗ್ತದ? ಪ್ಲಸ್ ಆಗ್ತದ. ಹಾಗಾದ್ರೆ ಫಾರ್ಮುಲಾ ಏನಾಯ್ತಿದ್ದು ಅಲ್ಟರ್ ಆಗಿ 1/v - 1/f = 1/u ಆಯ್ತು. ಅದೇ ಫಾರ್ಮುಲಾ ಹೆಂಗ್ ಬರಿಬಹುದು ನಾವು? 1/u = 1/v - 1/f ಅಂತ ಬರಿಬಹುದು. ಹಾಗಾದ್ರೆ ಇದರಲ್ಲಿ ಏನ್ ಮಾಡ್ತಾ ಹೋಗ್ಬೇಕಂದ್ರೆ ಈ ಕೊಟ್ಟಂತ ವ್ಯಾಲ್ಯೂಸ್ ಅನ್ನ ತುಂಬ್ತಾ ಹೋಗ್ಬೇಕು. ಮೊಟ್ಟ ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ ನೋಡ್ರಿ ಅವರು, ನಿಮ್ನ ಮಸೂರದ ಸಂಗಮ ದೂರವನ್ನು ಕೊಟ್ಟಿದ್ದಾರೆ. ಸಂಗಮ ದೂರ, ನಿಮ್ನ ಮಸೂರದ ಸಂಗಮ ದೂರ, ವಸ್ತು ಇಟ್ಟನ ಬದಿಯವರಿಗೆ ಸಂಗಮ ದೂರ, ಪ್ರತಿಬಿಂಬ ಈ ಕಡೆನೇ ಉಂಟಾಗ್ತಾ ಇದೆ. ಹಾಗಾದ್ರೆ ಮೈನಸ್ ಎಷ್ಟು? 25 ಸೆಂಟಿಮೀಟರ್. ಈ ಸೈನ್ ಕರೆಕ್ಟ್ ಆಗಿಟ್ರೆ ನಿಮ್ ಲೆಕ್ಕದಲ್ಲಿ ಯಾವುದೇ ಮಿಸ್ಟೇಕ್ ಆಗಲ್ಲ. ಈ ಸೈನ್ ತಪ್ಪಿಟ್ರೆ ಮಾತ್ರ ಸಮಸ್ಯೆ ಆಗ್ತದೆ. ಅದಕ್ಕೆ -25 ಸೆಂಟಿಮೀಟರ್. ಅದಾದ ನಂತರ ಪ್ರತಿಬಿಂಬ 15 ಸೆಂಟಿಮೀಟರ್ ಉಂಟಾಗ್ತಾ ಇದೆ. ಪ್ರತಿಬಿಂಬ ಎಷ್ಟು ಸೆಂಟಿಮೀಟರ್ ಉಂಟಾಗ್ತಾ ಇದೆ? 15 ಸೆಂಟಿಮೀಟರ್. ಪ್ರತಿಬಿಂಬ ಯಾವ ಬದಿಗೆ ಉಂಟಾಗ್ತದ? ವಸ್ತು ಯಾವ ಬದಿಗೆ ಇಟ್ಟಿರ್ತೀವಿ ಅದೇ ಬದಿಗೆ ಪ್ರತಿಬಿಂಬ ಉಂಟಾಗ್ತದೆ ಅಂತ ಹೇಳಿದೀನಿ. ಹಾಗಾದ್ರೆ ಎಡಬದಿ ಅದು ಕೂಡ ಮೈನಸ್, ಹಾಗಾದ್ರೆ 15 ಸೆಂಟಿಮೀಟರ್. ಈಗ ನಾವೇನ್ ಕಂಡುಹಿಡಬೇಕು? ವಸ್ತುವನ್ನ ಯಾವ ದೂರದಲ್ಲಿ ಇಡಬೇಕು? ವಸ್ತುವನ್ನು ಎಲ್ಲಿಟ್ಟಿರ್ತೀವಿ? ಎಡಬದಿಗೆ ಇಟ್ಟಿರ್ತೀವಿ. ಹಾಗಾದ್ರೆ ಅದು ಮೈನಸ್ ಬರಬೇಕು. ನಮ್ಮ ಆನ್ಸರ್ ಏನ್ ಬರಬೇಕು? ವಿಧ ಎಲ್ಲೋ ಅದು ಮೈನಸ್ ಬರಬೇಕು. ವರ್ಧನೆ ವಸ್ತುವಿಗಿಂತ ಚಿಕ್ಕ ಗಾತ್ರ ಪ್ಲಸ್ ಅಲ್ಲಿ ಬರ್ತದ, ಆದ್ರೆ ವರ್ಧನೆ ವಸ್ತುವಿಗಿಂತ ಏನಿರ್ತದ? ಚಿಕ್ಕ ಗಾತ್ರದಲ್ಲಿ ಇರ್ತದೆ. ಹಾಗಾದ್ರೆ ಅದನ್ನ ಒಂದೊಂದಾಗಿ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಕಂಡು ಹಿಡಿತಾ ಹೋಗೋಣ. 1/u ವಸ್ತು ದೂರವನ್ನು ಕಂಡು ಹಿಡಿಬೇಕಾಗಿದೆ. 1/v ಎಷ್ಟಿದೆ? ಹೌದಾ? -15 ಮೈನಸ್ 1/f ಎಷ್ಟಿದೆ? -25. ಹಾಗಾದ್ರೆ 1/u = 1/-15 ಮೈನಸ್ ಏನಾಯ್ತು? ಪ್ಲಸ್ ಆಯ್ತು. 1/25 ಮೈನಸ್ ಏನಾಯ್ತು? ಪ್ಲಸ್ ಆಯ್ತು. ಹಾಗಾದ್ರೆ 1/25. ಇನ್ನ 1/u = 15 ಮತ್ತು 25 LCM ಎಷ್ಟಾಗ್ತದ? 75. ಎಷ್ಟಾಗ್ತದ? 75. 15 ಎಷ್ಟೇ? 75. 15 5 -5 ಪ್ಲಸ್, ಹೌದಾ? 25 ಎಷ್ಟೇ? 75 3. ಹಾಗಾದ್ರೆ 1/u = ಎಷ್ಟು? -5 + 3 -2 / 75. ಹಾಗಾದ್ರೆ 1/u = -2/75. ಇದನ್ನ ಕಡ್ತಾ ಹೊಡೆದಾಗ ಏನಾಗ್ತದೆ? ಒಂದು 37.5. ಹಾಗಾದ್ರೆ -1 / 37.5. ಹೌದಾ? ಹಾಗಾದ್ರೆ 1/u = -1 / 37.5 ಬಂತು. ಹಾಗಾದ್ರೆ ಡೈರೆಕ್ಟ್ ಆಗಿ ಅದನ್ನ u ಮಾಡ್ಕೋತೀನಿ ನಾನು. 1/u ಇತ್ತು, ಅದನ್ನ u ಮಾಡ್ಕೋತೀನಿ. u ಮಾಡ್ಕೊಂಡಾಗ -37.5. ವಸ್ತುವನ್ನ ಎಲ್ಲಿಡ್ಬೇಕಂದ್ರೆ
ವಸ್ತುವನ್ನ ಎಡಬದಿಯಲ್ಲಿ 37.5 ಸೆಂಟಿಮೀಟರ್ ದೂರದಲ್ಲಿ ಇಡಬೇಕು. 37.5 ಸೆಂಟಿಮೀಟರ್ ದೂರದಲ್ಲಿ ಇಡಬೇಕು. ಇನ್ನು ವರ್ಧನೆಯನ್ನ ಕಂಡುಹಿಡಿಬೇಕು. ಯಾವುದು? ಮಸೂರಗಳ ವರ್ಧನೆಗೆ ಯಾವ ಸೂತ್ರವನ್ನು ಬಳಸಬೇಕಂತ ಹೇಳಿದೀನಿ? m = h' h v u. h' ಕೆಲವು ಲೆಕ್ಕಗಳಲ್ಲಿ ಕೊಟ್ಟಿರ್ತಾರ, ಪ್ರತಿಬಿಂಬದ ಎತ್ತರ, ವಸ್ತುವಿನ ಎತ್ತರ. ಇಲ್ಲಿ ಕೊಟ್ಟಿಲ್ಲ. ಹಾಗಾದ್ರೆ h' ನ ನಾವೇನ್ ತಗೋಬಹುದು? v/u ಅಂತ ತಗೋಬಹುದು. ಹಾಗಾದ್ರೆ v ಎಷ್ಟಿದೆ? v ಆಲ್ರೆಡಿ -15. v ಎಷ್ಟಿದೆ? -15. u ಎಷ್ಟಿದೆ? -37.5. -37.5. ಹಾಗಾದ್ರೆ m = ಏನಾಯ್ತಂದ್ರೆ 15 2s 30. ಹೌದಾ? ಹಾಗಾದ್ರೆ ಒಂದಲೇ ಆಮೇಲೆ 2.5 ಕಟ್ತಾ ಹೋಗ್ತದೆ. m = 1/2.5. m = 1/2.5. ನೋಡ್ರಿ, 15 2 30. ಉಳಿತು ಎಷ್ಟು? 7.5. 7.5 2s 15. ಹಾಗಾದ್ರೆ 2.5 ಹೋಗ್ತದೆ. ಹಾಗಾದ್ರೆ m = 1/2.5 ಅಂದ್ರೆ ಎಷ್ಟು ಬರ್ತಂದ್ರೆ m = +0.4. ವರ್ತನೆ ಎಷ್ಟಾಗಿದೆ? ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಿದೆ, 0.4. ಹೌದಾ? ಹಾಗಾದ್ರೆ ಇದರ ಬೇಸ್ ಮೇಲೆ ಏನ್ ಹೇಳ್ಬೋದು? ವಸ್ತುವನ್ನ ಎಷ್ಟು ದೂರದಲ್ಲಿ ಇಡಬೇಕು? 37.5 ಸೆಂಟಿಮೀಟರ್. ವಸ್ತು ಪ್ರತಿಬಿಂಬ ಯಾವ ಬದಿ ಉಂಟಾಗಿಲ್ಲ ಅದೇ ಬದಿಯಲ್ಲಿ ವಸ್ತು ಇಡಬೇಕು, ಅಂದ್ರೆ ಎಡಬದಿಯಲ್ಲಿ ಇಲ್ಲ. ಆಮೇಲೆ ಅದರ ವರ್ತನೆ 0.33 ಬರ್ತಾ ಇತ್ತಂದ್ರೆ ವಸ್ತುವಿನ ಗಾತ್ರಕ್ಕಿಂತ 1/3 ಇದೆ ಅಂತ ಹೇಳ್ಬೋದಿತ್ತು. ಆದ್ರೆ 0.33 ಗಿಂತ ಹೆಚ್ಚು ಬಂದಿದೆ. ಅಂದ್ರೆ ವಸ್ತು ಏನ್ ಗಾತ್ರದ ಐತಿಲ್ಲ ಆ ವಸ್ತುವಿನ ಗಾತ್ರಕ್ಕಿಂತ ಏನು ಆ ಗಾತ್ರ ಏನೈತಿಲ್ಲ ಅದಕ್ಕಿಂತ 1/3 ಗಿಂತ ಒಂದ್ ಸ್ವಲ್ಪ ದೊಡ್ಡದಿದೆ. ಯಾವುದು? ಪ್ರತಿಬಿಂಬದ ಗಾತ್ರ ವರ್ಧನೆಯ ನಂತರ. ಹೌದಾ? ಮತ್ತೆ ಇಲ್ಲಿ ಏನ್ ಬರೀಬೇಕಂತಂದ್ರ ಆದ್ದರಿಂದ ಉಂಟಾದ ಪ್ರತಿಬಿಂಬ, ಮಿಥ್ಯ ಪ್ರತಿಬಿಂಬ, ನೇರವಾದ ಪ್ರತಿಬಿಂಬ, ಆಮೇಲೆ ವಸ್ತುವಿಗಿಂತ 1/3 ಭಾಗಕ್ಕಿಂತ ದೊಡ್ಡದಾದ ಪ್ರತಿಬಿಂಬ. ವಸ್ತುವಿಗಿಂತ 1/3 ಭಾಗಕ್ಕಿಂತ ದೊಡ್ಡದಾದ ಪ್ರತಿಬಿಂಬ. ಇದು ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಬಿಡಿಸಾಗ ನಿಮ್ಗೆ 3 ಮಾರ್ಕ್ಸ್ ಬಿಡ್ತದ. ಆಮೇಲೆ ಈ ಫಾರ್ಮುಲಾಗಳನ್ನ ಇದನ್ನೆಲ್ಲ ಲೆಕ್ಕಗಳನ್ನ ಒಂದು ಸ್ವಲ್ಪ ಕರೆಕ್ಟ್ ಆಗಿ ನೋಡುವಂತ ಕೆಲಸ ಮಾಡಿ. ಸರಿನಾ? ಇನ್ನ ಕ್ವಶನ್ ನಂಬರ್ 79. ಇದರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಇದಕ್ಕೆ ಸಂಬಂಧಪಟ್ಟಂತ ಇಂತಹ ಲೆಕ್ಕಗಳನ್ನ ಬಿಡಿಸುವಂತ ಲೆಕ್ಕಗಳ 6 to 8 ಸಂಬಂಧಪಟ್ಟಂತ ಲೆಕ್ಕಗಳನ್ನು ಬಿಡಿಸುವಂತ ಒಂದು ಸ್ಪೆಷಲ್ ಕ್ಲಾಸಸ್ ಗಳನ್ನ ನಾನು ಮಾಡ್ತೀನಿ. ಅಂದ್ರೆ ನಿಮ್ಗೆ ಕಾರ್ಟೇಷಿಯನ್ ನಿಯಮಗಳು ಎಲ್ಲೂ ಸಮಸ್ಯೆ ಆಗಬಾರ್ದು, ಫಾರ್ಮುಲಾಗಳು ಎಲ್ಲೂ ಸಮಸ್ಯೆ ಆಗಬಾರ್ದು, ಆ ರೀತಿಯಾಗಿ ಬರುವಂತದ್ದು. ಹೌದಾ? ಐ ಹೋಪ್ ಇದು ತಿಳಿದಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಓಕೆ, ಕ್ವಶನ್ ನಂಬರ್ 79 ಏನಿದೆಪ್ಪ ಅಂದ್ರೆ ಇವುಗಳನ್ನು ನಿರೂಪಿಸಿ ಅಥವಾ ವ್ಯಾಖ್ಯಾನಿಸಿ ಅಂತ ಒಂದೊಂದು ಮಾರ್ಕ್ಸ್ಗೆ 3 ಡೆಫಿನೇಷನ್ಸ್ ಅನ್ನು ಕೇಳಿದ್ದಾರೆ. ಏನ್ ಡೆಫಿನೇಷನ್ ಅಂದ್ರೆ ಮೊದಲನೇದು ಹುಂಡನ ನಿಯಮ ಕೇಳಿದ್ದಾರೆ, ಎರಡನೇದು ಪೌಲಿಯ ಬಹಿಷ್ಕರಣ ತತ್ವ, ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಆಮೇಲೆ ಮೂರನೇದು ಅಫ್ಬೋ ತತ್ವ, ಅಫ್ಬೋ ಪ್ರಿನ್ಸಿಪಲ್. ಹುಂಡ ನಿಯಮ, ಪೌಲಿಯ ಬಹಿಷ್ಕರಣ ತತ್ವ ಮತ್ತು ಅಫ್ಬೋ ತತ್ವ. ಈ ಮೂರುದನ್ನು ಒಂದ್ ಸ್ವಲ್ಪ ಏನ್ ಮಾಡ್ಬೇಕಂದ್ರೆ ನಿಯಮ ಏನೋ ಬರಿಬಹುದು, ಆದ್ರೆ ಅದನ್ನ ಒಂದ್ ಸ್ವಲ್ಪ ನೆನ್ಪಿಡ್ಬೇಕಾದ್ರೆ ಏನಿದೆ ಅಲ್ಲಿ ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದ. ನೋಡ್ರಿ, ಮೊದಲು ಡೆಫಿನೇಷನ್ ಇದನ್ನೇ ಬರಿಬೇಕಾಗಿದೆ. ಯಾವುದೇ ಒಂದು ಕಕ್ಷೆಯನ್ನು ದ್ವಿಗುಣವಾಗಿ ಆಕ್ರಮಿಸಿಕೊಳ್ಳುವ ಮೊದಲು ಸಬ್ಸೆಲ್ ನಲ್ಲಿರುವಂತಹ ಪ್ರತಿಯೊಂದು ಕಕ್ಷೆಯನ್ನು ಒಂದು ಇಲೆಕ್ಟ್ರಾನ್ ನೊಂದಿಗೆ ಪ್ರತ್ಯೇಕವಾಗಿ ಆಕ್ರಮಿಸಿಕೊಳ್ತದೆ. ಕಂಪಲ್ಸರಿ ಒಂದು ಕಕ್ಷೆ ಇದೆ ಅಂದ್ರೆ ಅದರಲ್ಲಿ ಒಂದು ಇಲೆಕ್ಟ್ರಾನ್ ಏನ್ ಮಾಡ್ತಂದ್ರೆ ಆಕ್ರಮಿಸಿಕೊಳ್ತದ. ಏಕ ಆಕ್ರಮಿತ ಕಕ್ಷೆಯಲ್ಲಿರುವಂತಹ ಎಲ್ಲಾ ಇಲೆಕ್ಟ್ರಾನ್ಗಳು ಎಲ್ಲ ಅಂದ್ರೆ ಒಂದೇ ಕಕ್ಷೆಯನ್ನ ಒಂದು ಇಲೆಕ್ಟ್ರಾನ್ ಆವರಿಸ್ಕೊಂಡಿದ್ರೆ ಅದರಲ್ಲಿರುವಂತಹ ಇಲೆಕ್ಟ್ರಾನ್ಗಳು ಹೌದಾ ಬೇರೆ ಬೇರೆ ಸ್ಪಿನ್ ಅನ್ನು ಹೊಂದಿರಲ್ಲ. ಒಂದೇ ಇಲೆಕ್ಟ್ರಾನ್ ಇದ್ರೆ ಅದು ಒಂದೇ ಸ್ಪಿನ್ ಅನ್ನು ಹೊಂದಿರ್ತದೆ. ಹೌದಾ? ನೋಡ್ರಿ, ಮತ್ತೊಂದ್ಸಲ ಯಾವುದೇ ಒಂದು ಕಕ್ಷೆಯನ್ನು ದ್ವಿಗುಣವಾಗಿ ಅಂದ್ರೆ ಒಂದು ಕಕ್ಷೆಯಲ್ಲಿ 2 ಇಲೆಕ್ಟ್ರಾನ್ ಅನ್ನ ಆವರಿಸ್ಕೊಳ್ಳೋಕ್ಕಿಂತ ಮುಂಚೆ ಹೌದಾ ಸಬ್ಸೆಲ್ ನಲ್ಲಿರುವಂತಹ ಪ್ರತಿಯೊಂದು ಕಕ್ಷೆಯನ್ನ ಒಂದು ಇಲೆಕ್ಟ್ರಾನ್ ಪ್ರತ್ಯೇಕವಾಗಿ ಆಕ್ರಮಿಸಿಕೊಳ್ತದ. ಆಮೇಲೆ ಏಕ ಆಕ್ರಮಿತ ಕಕ್ಷೆಯಲ್ಲಿರುವಂತಹ ಎಲ್ಲಾ ಇಲೆಕ್ಟ್ರಾನ್ಗಳು ಒಂದೇ ಸ್ಪಿನ್ ಅನ್ನ ಹೊಂದಿರುತ್ತವೆ. ಇದೇ ಏನಪ್ಪಾ ಅಂದ್ರೆ ಹುಂಡನ ನಿಯಮ. ಇದನ್ನ ಒಂದ್ ಸ್ವಲ್ಪ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಹೌದಾ? ನೆನಪಂತೂ ಹಿಂಗೆ ಇಡ್ಲೇಬೇಕು, ಯಾಕಂದ್ರೆ ಅದು ಪ್ರಿನ್ಸಿಪಲ್. ಏನಪ್ಪಾ ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಐಟಮ್ ತಗೋತೀನಿ ನಾನು. ನೈಟ್ರೋಜನ್ ಪರಮಾಣು ಸಂಖ್ಯೆ 7 ಅಂತ ತಗೋಣ. ಹಾಗಾದ್ರೆ ಅದ್ರ ಇಲೆಕ್ಟ್ರಾನ್ ವಿನ್ಯಾಸ 1s2 2s2 2p3. ಹಾಗಾದ್ರೆ ಇದಕ್ಕೆ ಬರುವಂತಹ ಸಬ್ ಸೆಲ್ ಗಳು ಹೆಂಗಿರ್ತಾವ ನೋಡ್ರಿ.
ಇದಕ್ಕೆ ಬರುವಂತಹ ಸಬ್ ಸೆಲ್ಗಳು. ಫಾರ್ ಎಕ್ಸಾಂಪಲ್ 1s2 ಗೆ ಒಂದು ಸೆಲ್ ಇದೆ, 2s2 ಗೆ ಒಂದು ಸೆಲ್ ಇದೆ, ಆಮೇಲೆ 2p ಗೆ ಏನು ಪಿ ಎಸ್ ಲೆವೆಲ್ ಕಂಪ್ಲೀಟ್ ಆಗ್ಬೇಕಾದ್ರೆ 2 ಎಲೆಕ್ಟ್ರಾನ್ಗಳು ಬೇಕು, ಪಿ ಗೆ 6 ಅಂತ ನಿಮ್ಗೆ ಗುರ್ತಿದೆ, ಅದನ್ನೇನು ವಿಶೇಷವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಇಲ್ಲಿ 3 ಸಬ್ ಸೆಲ್ಗಳು ಇರ್ತಾವ, ಒಂದೊಂದ್ರಲ್ಲಿ 2 ಎಲೆಕ್ಟ್ರಾನ್ಗಳು ತುಂಬ್ಕೋಬೇಕು. ಹಾಗಾದ್ರೆ ಎಷ್ಟು ತುಂಬ್ಕೊಳ್ತಾವ ಅನ್ನೋದು ನೋಡೋಣ. ಹೌದಾ, ಏನು 1s2 ಮೊದಲನೇದ್ರಲ್ಲಿ ಎಷ್ಟಿದಾವ, 2 ಇದಾವ. ಹೌದಾ, ಅವುಗಳ ಸ್ಪಿನ್ ವಿರುದ್ಧ ಆಗಿರ್ತದೆ, ಒಂದು ದಿಕ್ಕಿನಲ್ಲಿ ಆದ್ರೆ ಇನ್ನೊಂದು ದಿಕ್ಕಿನಲ್ಲಿ. ಹೌದಾ, ಆಮೇಲೆ ಎರಡನೇದ್ರಲ್ಲಿ ಮತ್ತೆ ಎಷ್ಟಿದಾವ, 2 ಇದಾವ, ಒಂದು ಕಡೆ ಇನ್ನೊಂದು ಕಡೆ. ಇನ್ನು ಮೂರನೇದ್ರಲ್ಲಿ ಏನು ಪಿ ಲೆವೆಲ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಎಷ್ಟು ಎಲೆಕ್ಟ್ರಾನ್ಗಳು ಬೇಕು, 6 ಬೇಕು. ಇದಾವೆ ಎಷ್ಟಲ್ಲಿ, 3 ಇದಾವ. ಹಂಗಾದ್ರೆ ಆ 3 ಎಲೆಕ್ಟ್ರಾನ್ಗಳು 3 ಕವಚಗಳನ್ನ ಆವರಿಸ್ಕೊಳ್ತಾವ, ಒಂದೇ ಕವಚದಲ್ಲಿ 2 ತುಂಬಿಕೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್ ಈ ಎಲೆಕ್ಟ್ರಾನ್ ಸರ್ ಇಲ್ಲಿ ಬರೀ ಬದಲು ಈ ಕವಚಗಳನ್ನ ತುಂಬಿಕೊಳ್ಬಹುದಿತ್ತಲ್ಲ ಅಂತ ಅಂತೀರಾ, ಇಲ್ಲ. ಒಂದೇ ಎಲೆಕ್ಟ್ರಾನ್ ಇರ್ತದ, ಒಂದು ಸಬ್ ಸೆಲ್ ಅಲ್ಲಿ ಆವರಿಸ್ಕೊಳ್ತದ. ಆಮೇಲೆ ಅವುಗಳೆಲ್ಲದರ ಸ್ಪಿನ್, ಒಂದು ಕವಚದಲ್ಲಿರುವಂತಹ ಒಂದು ಎಲೆಕ್ಟ್ರಾನ್ ಸ್ಪಿನ್ ಒಂದೇ ಆಗಿರ್ತದೆ. ನಾ ತಪ್ಪಿ ಈ ಎಲೆಕ್ಟ್ರಾನ್ ಅಂತ ಹಿಂಗ್ ಬರಿತೀನಿ ಅಂದ್ರೆ ಇದು ಸಾಧ್ಯ ಇಲ್ಲ. ಯಾಕೆ, ಮೊದಲು ಏನಾಗ್ತಾವ ಅಂದ್ರೆ ಒಂದು ಸಬ್ ಸೆಲ್ ಅಲ್ಲಿ ಅಟ್ಲೀಸ್ಟ್ ಒಂದು ಎಲೆಕ್ಟ್ರಾನ್ ಅನ್ನೋದು ತುಂಬಿಕೊಳ್ತಾವ. ಆಮೇಲೆ ಎಲ್ಲಾ ಭರ್ತಿ ಆದ್ರೆ ಅದಾದ ನಂತರ ದ್ವಿಗುಣವಾಗಿ, ಅದಾದ ನಂತರ ಏನು ಎಲ್ಲಿದೆ, ದ್ವಿಗುಣವಾಗಿ ಆಕ್ರಮಿಸಿಕೊಳ್ಳಿಕ್ಕೆ ಪ್ರಾರಂಭಿಸ್ತವ. ಇರುವಂತಹ ಎಲ್ಲಾ ಸಬ್ ಸೆಲ್ಗಳು ತುಂಬಿದ ಮೇಲೆ ಆಮೇಲೆ ಏನಾಗ್ತಾವ, ದ್ವಿಗುಣವಾಗಿ ಆಕ್ರಮಿಸಿಕೊಳ್ಳಿಕ್ಕೆ ಪ್ರಾರಂಭಿಸ್ತಾವ. ಆಮೇಲೆ ಒಂದು ಕವಚದಲ್ಲಿ, ಒಂದು ಸಬ್ ಸೆಲ್ ಅಲ್ಲಿ ಒಂದೇ ಎಲೆಕ್ಟ್ರಾನ್ ಇದೆ ಅಂದ್ರೆ ಅದು ಒಂದೇ ಸ್ಪಿನ್ ಅನ್ನು ಹೊಂದಿರ್ತದೆ. ಈಗ 1s2 2 ಮುಗಿದಿದಾವ, ಅದಕ್ಕೆ 2 ಸ್ಪಿನ್ ಹೊಂದಿದಾವು, ಒಂದೊಂದ್ ಕಡೆ ಇನ್ನೊಂದೊಂದ್ ಕಡೆ. ಆ ರೀತಿ ಅಲ್ಲ, ಎಲ್ಲಿ ಪಿ ಲೆವೆಲ್. ಇದು ಏನಪ್ಪಾ ಅಂದ್ರೆ ಹುಂಡನ್ ನಿಯಮ. ಅಂದ್ರೆ ಏನು, ಹಿಂದಿನ ಕವಚಗಳು ಎಲ್ಲಾ ಭರ್ತಿ ಆಗೋವರೆಗೂ ಮುಂದಿನ ಕವಚಗಳು ಭರ್ತಿ ಆಗೋದಿಲ್ಲ. ಆಮೇಲೆ ಮುಂದಿನ ಕವಚಗಳನ್ನು ಖಾಲಿ ಉಳಿಸಿ ದ್ವಿಗುಣವಾಗಿ ಒಂದು ಸಬ್ಸೆಲ್ ಅನ್ನ ಆಕ್ರಮಿಸಿಕೊಳ್ಳಲ್ಲ. ಮೊದಲು ಒಂದು ಸಬ್ಸೆಲ್ಗೆ ಒಂದು ಎಲೆಕ್ಟ್ರಾನ್ ಅಂತೆ ಒಂದೇ ಸ್ಪಿನ್ ಅನ್ನ ಹೊಂದಿ ಆಕ್ರಮಿಸಿಕೊಳ್ತಾವ. ಒಂದು ಎಲೆಕ್ಟ್ರಾನ್ ಒಂದು ಸಬ್ಸೆಲ್ಗೆ ಆಕ್ರಮಿಸಿಕೊಳ್ತಾವ. ಒಂದೇ ಸಬ್ಸೆಲ್ ನಲ್ಲಿ 2 ಆಗಿ ಆಕ್ರಮಿಸಿಕೊಳ್ಳುವುದಿಲ್ಲ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವುದು, ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟು, 6. ಹಾಗಾದ್ರೆ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ 1s2 2s2 2p2. ಈಗ ಇದನ್ನ ತಗೊಳ್ತೀನಿ ನಾನು. ಇಲ್ಲೂ ಕೂಡ ಇದೊಂದು ಸಬ್ಸೆಲ್, ಇಲ್ಲೊಂದು, ಆಮೇಲೆ ಇಲ್ಲಿ ಎಷ್ಟಿದಾವ, 3. ಹಾಗಾದ್ರೆ ಮೊದಲನೇದ್ರಲ್ಲಿ 2 ಎಲೆಕ್ಟ್ರಾನ್ ಇದಾವ, ಅವು 2 ಸ್ಪಿನ್ ಬೇರೆ, ಒಂದು ದಿಕ್ಕಿನಲ್ಲಿ ಚಲಿಸ್ತಾ ಇದ್ರೆ ಇನ್ನೊಂದು ದಿಕ್ಕಿನಲ್ಲಿ ಚಲಿಸ್ತಿರ್ತದೆ. ಆಮೇಲೆ ಎರಡನೇದು 2s2 ಒಂದು ದಿಕ್ಕಿನಲ್ಲಿ ಚಲಿಸ್ತಾ ಇದ್ರೆ ಇನ್ನೊಂದು ದಿಕ್ಕಿನಲ್ಲಿ ಚಲಿಸ್ತಿರ್ತದೆ. ಹಾಗ ಇನ್ನ P2 ಅಂತ ಹೇಳಿದೀನಿ, 1s2 2s2 2p2. ಹಾಗಾದ್ರೆ 3 ಕವಚಗಳಿದಾವ, ಇರೋ ಎಲೆಕ್ಟ್ರಾನ್ಗಳು ಎಷ್ಟಿದಾವ, 2 ಇದಾವ. ಹಂಗಾದ್ರೆ ಅವು 2 ಒಂದೇ ಕವಚದಲ್ಲಿ ಆವರಿಸ್ಕೊಳ್ಬೇಕಾಗಿತ್ತಲ್ಲ ದ್ವಿಗುಣವಾಗಿ, ಇಲ್ಲ, ಹಂಗ ಆವರಿಸ್ಕೊಳ್ಳೋದಿಲ್ಲ. ಅವು ಏನ್ ಮಾಡ್ತಾವ, ಮುಂದಿನ ಕವಚಗಳು ಏಕೈಕ ಪ್ರತಿ ಸಬ್ಸೆಲ್ ಒಂದೊಂದು ಎಲೆಕ್ಟ್ರಾನ್ ಹೊಂದಬೇಕು. ಪ್ರತಿ ಸಬ್ಸೆಲ್ ಒಂದೊಂದು ಎಲೆಕ್ಟ್ರಾನ್ ಹೊಂದಿದ ನಂತರ ಆಮೇಲೆ ದ್ವಿಗುಣವಾಗಲಿಕ್ಕೆ ಪ್ರಾರಂಭಿಸ್ತವೆ. ಪ್ರತಿ ಸಬ್ಸೆಲ್ ಒಂದೊಂದು ಎಲೆಕ್ಟ್ರಾನ್ ಹೊಂದಿದ ನಂತರ ಆಮೇಲೆ ದ್ವಿಗುಣವಾಗಲಿಕ್ಕೆ ಪ್ರಾರಂಭಿಸ್ತಾವೆ. ಅದಕ್ಕೆ ಯಾವುದೇ ಒಂದು ಕಕ್ಷೆಯನ್ನ ದ್ವಿಗುಣವಾಗಿ ಆಕ್ರಮಿಸಿಕೊಳ್ಳುವ ಮೊದಲು ಸಬ್ಸೆಲ್ ನಲ್ಲಿರುವಂತಹ ಪ್ರತಿಯೊಂದು ಕಕ್ಷೆಯನ್ನು ಒಂದು ಎಲೆಕ್ಟ್ರಾನ್ ಪ್ರತ್ಯೇಕವಾಗಿ ಆಕ್ರಮಿಸಿಕೊಳ್ತದ. ಒಂದೊಂದು ಎಲೆಕ್ಟ್ರಾನ್ ಪ್ರತ್ಯೇಕವಾಗಿ ಏನಾಗ್ತದ, ಆಕ್ರಮಿಸಿಕೊಳ್ತದ. ಏಕ ಆಕ್ರಮಿತ ಕಕ್ಷೆಯಲ್ಲಿರುವಂತಹ ಎಲ್ಲಾ ಎಲೆಕ್ಟ್ರಾನ್ ಅಂದ್ರೆ ಒಂದೇ ಎಲೆಕ್ಟ್ರಾನ್ ಇರ್ತದ, ಆ ಒಂದೇ ಎಲೆಕ್ಟ್ರಾನ್ ಒಂದೇ ಸ್ಪಿನ್ ಅನ್ನು ಹೊಂದಿರ್ತದೆ, ವಿರುದ್ಧವಾದ ಸ್ಪಿನ್ ಹೊಂದಿರಲ್ಲ. ಫಾರ್ ಎಕ್ಸಾಂಪಲ್ ಇದು ಮೇಲೆ, ಇದು ಕೆಳಗಡೆ ಇಲ್ಲ. ಏನು ಏಕ ಆಕ್ರಮಿತ ಏನು ಎಲೆಕ್ಟ್ರಾನ್ಗಳು ಇರ್ತಾವಲ್ಲ ಅವೆಲ್ಲ ಒಂದೇ ಸ್ಪಿನ್ ಅನ್ನ ಹೊಂದಿರ್ತಾವ. ಇದು ಏನಪ್ಪಾ ಅಂದ್ರೆ ಹುಂಡನ ನಿಯಮ. ಇನ್ನ ಪೌಲಿಯ ಬಹಿಷ್ಕರಣ ತತ್ವವನ್ನು ಅಭ್ಯಾಸ ಮಾಡಬೇಕು. ಪೌಲಿಯ ಬಹಿಷ್ಕರಣ ತತ್ವ ಇದೆ. ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಪೌಲಿಯ ಬಹಿಷ್ಕರಣ ತತ್ವ ಇದೆ. ಹಾಗಾದ್ರೆ ಪೌಲಿಯ ಬಹಿಷ್ಕರಣ ತತ್ವ ಏನ್ ಹೇಳ್ತದ, ಒಂದು ಪರಮಾಣುವಿನಲ್ಲಿರುವಂತಹ 2 ಎಲೆಕ್ಟ್ರಾನ್ಗಳು ಅವುಗಳ 4 ಕ್ವಾಂಟಮ್ ಸಂಖ್ಯೆಗಳಿಗೆ ಒಂದೇ ರೀತಿಯ ಮೌಲ್ಯವನ್ನು ಹೊಂದಲು ಸಾಧ್ಯವಿಲ್ಲ. 4 ರೀತಿಯ ಕ್ವಾಂಟಮ್ ಸಂಖ್ಯೆಗಳಿಗೆ ಒಂದೇ ರೀತಿಯ ಮೌಲ್ಯವನ್ನ ಹೊಂದಲು ಸಾಧ್ಯವಿಲ್ಲ. ಇದೇನಪ್ಪಾ ಅಂದ್ರೆ ಪೌಲಿಸ್ ನ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಪೌಲಿಸ್ ನ ತತ್ವ. ಅದತ್ವ ಇದನ್ನ ಇನ್ನೊಂದು ರೀತಿಯಾಗಿ ಹೇಳ್ಬೋದು. ಹೌದಾ, ಹೆಂಗಪ್ಪಾ ಅಂದ್ರೆ, ಹೌದಾ, 2 ಎಲೆಕ್ಟ್ರಾನ್ಗಳು ಒಂದೇ ಮೌಲ್ಯವನ್ನು ಹೊಂದಿರುವಂತಹ 2 ಎಲೆಕ್ಟ್ರಾನ್ಗಳು ಒಂದೇ ಕಕ್ಷೆಯನ್ನ ಆಕ್ರಮಿಸಲು ಸಾಧ್ಯವಿಲ್ಲ. ಒಂದೇ ಮೌಲ್ಯವನ್ನು ಹೊಂದಿರುವಂತಹ 2 ಎಲೆಕ್ಟ್ರಾನ್ಗಳು ಒಂದೇ ಕಕ್ಷೆಯನ್ನ ಆವರಿಸಲು ಸಾಧ್ಯವಿಲ್ಲ. ಏನ ಒಂದೇ ಕಕ್ಷೆಯಲ್ಲಿರುವ 2 ಎಲೆಕ್ಟ್ರಾನ್ಗಳು ಅವೇನಾಗಿರ್ತಾವ, ವಿರುದ್ಧ ಸ್ಪಿನ್ ಅನ್ನು ಹೊಂದಿರ್ತಾವ. ಒಂದೇ ಕಕ್ಷೆಯಲ್ಲಿರುವಂತಹ 2 ಎಲೆಕ್ಟ್ರಾನ್ ಇರ್ತಾವ, ಅವು ಯಾವತ್ತೂ ಒಂದೇ ಸ್ಪಿನ್ ಅನ್ನು ಹೊಂದಿರಲ್ಲ, 2 ವಿರುದ್ಧವಾದ ಸ್ಪಿನ್ ಅನ್ನ ಹೊಂದಿರ್ತಾವ. ಹಾಗಾದ್ರೆ
ಏನಿದು ಒಂದು ಪರಮಾಣುವಿನಲ್ಲಿರುವಂತಹ 2 ಇಲೆಕ್ಟ್ರಾನ್ಗಳು ಅವುಗಳ 4 ಕ್ವಾಂಟಮ್ ಸಂಖ್ಯೆಗಳಿಗೆ ಒಂದೇ ರೀತಿಯ ಮೌಲ್ಯವನ್ನ ಹೊಂದಿರುವುದಿಲ್ಲ. ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ನಾನು. ಯಾವುದು? ಹೈಡ್ರೋಜನ್ ಪರಮಾಣುವಿನ ರಚನೆಯನ್ನು ಬಿಡಿಸಿದಾಗ ಹೈಡ್ರೋಜನ್ ಹೊರಕವಚದಲ್ಲಿ 2 ಇಲೆಕ್ಟ್ರಾನ್ಗಳಿದಾವೆ. ಇರೋದೇ ಒಂದೇ ಕವಚ, ಅದ್ರಲ್ಲಿ ಎಷ್ಟಿದಾವ? 2 ಇಲೆಕ್ಟ್ರಾನ್ಗಳಿದಾವೆ. ಹಂಗಾದ್ರೆ ಈ ನಿಯಮದ ಪ್ರಕಾರ ಇವ್ರೇನ್ ಹೇಳ್ತಾರ? ಒಂದು ಪರಮಾಣುವಿನಲ್ಲಿರುವಂತಹ 2 ಇಲೆಕ್ಟ್ರಾನ್ಗಳು ಅವುಗಳ 4 ಕ್ವಾಂಟಮ್ ಸಂಖ್ಯೆಗಳಿಗೆ ಒಂದೇ ರೀತಿಯ ಮೌಲ್ಯವನ್ನು ಹೊಂದಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಈ ಇಲೆಕ್ಟ್ರಾನ್ ಅನ್ನು ತೆಗೆದುಕೊಳ್ತೀನಿ. ಈ ಇಲೆಕ್ಟ್ರಾನ್ 4 ಕ್ವಾಂಟಮ್ ಸಂಖ್ಯೆಗಳು ಯಾವುವು? N, L, M, S. ಇವೇನಪ್ಪ ಅಂದ್ರೆ 4 ಕ್ವಾಂಟಮ್ ಸಂಖ್ಯೆಗಳು N, L, M, S. ಹಾಗಾದ್ರೆ N is equal to 1, L is equal to 0, M is equal to 0, S is equal to plus half ಆಗಿರ್ತದೆ. ಒಂದು ಇಲೆಕ್ಟ್ರಾನ್ ನ ಮೌಲ್ಯ ಇಲ್ಲಿ ಹೈಡ್ರೋಜನ್ ಅಲ್ಲಿ. ಆಮೇಲೆ ಇನ್ನೊಂದು ಇಲೆಕ್ಟ್ರಾನ್ ಇದೆಯಲ್ಲ, ಇದರ 4 ಕ್ವಾಂಟಮ್ ಸಂಖ್ಯೆಗಳು N is equal to 1, L is equal to 0, M is equal to 0, S is equal to minus half ಆಗಿರ್ತದೆ. ಮೈನಸ್ ಏನಾಗಿರ್ತದ? ಹಾಫ್ ಆಗಿರ್ತದೆ. ಇವೇನಪ್ಪಾ ಅಂದ್ರೆ ಕ್ವಾಂಟಮ್ ಸಂಖ್ಯೆಗಳು. ಹಂಗಾದ್ರೆ ಏನು? ಒಂದು ಪರಮಾಣುವಿನಲ್ಲಿರುವಂತಹ 2 ಇಲೆಕ್ಟ್ರಾನ್ಗಳು ಅವುಗಳ 4 ಕ್ವಾಂಟಮ್ ಸಂಖ್ಯೆಗಳಿಗೆ ಒಂದೇ ರೀತಿಯ ಮೌಲ್ಯ ಇರ್ತದೆ. ನೋಡ್ರಿ, ಒಂದೇ ರೀತಿಯ ಮೌಲ್ಯ ಇದೆಯಾ? ಒಂದೇ ಕವಚದಲ್ಲಿ 2 ಇಲೆಕ್ಟ್ರಾನ್ಗಳಿದಾವ, ಅವುಗಳ ಮೌಲ್ಯ ಬೇರೆ ಬೇರೆ. 4 ಕ್ವಾಂಟಮ್ ಸಂಖ್ಯೆಗಳ ಮೌಲ್ಯ ಏನೋ ಬೇರೆ ಬೇರೆ. 4 ಕ್ವಾಂಟಮ್ ಸಂಖ್ಯೆಗಳ ಮೌಲ್ಯ ಏನೋ ಬೇರೆ ಬೇರೆ. ಹೈಡ್ರೋಜನ್ ಎಕ್ಸಾಂಪಲ್ ಆಗಿ ಸಿಂಪಲ್ ಆದಂತ ಎಕ್ಸಾಂಪಲ್ ತಗೊಂಡು ಹೇಳಿದೀನಿ ನಿಮ್ಗೆ. ಅಥವಾ ಇದನ್ನ ಇನ್ನೊಂದು ರೀತಿಯಾಗಿ ಹೇಳ್ಬೋದು. ಹೆಂಗಪ್ಪಾ ಅಂದ್ರೆ 2 ಇಲೆಕ್ಟ್ರಾನ್ಗಳು ಒಂದೇ ಮೌಲ್ಯವನ್ನು ಹೊಂದಿದಂತ 2 ಇಲೆಕ್ಟ್ರಾನ್ಗಳು ಒಂದೇ ಕಕ್ಷೆಯನ್ನ ಆಕ್ರಮಿಸುವುದಿಲ್ಲ. ಯಾಕ? ಇದ್ರ ಮೌಲ್ಯ ಬೇರೆ ಇದೆ, ಇದ್ರ ಮೌಲ್ಯ ಬೇರೆ ಇದೆ. ಬೇರೆ ಹೇಳಿದ್ದೆ, ಇದನ್ನ ಮತ್ತೆ ರಿಪೀಟ್ ಹೇಳ್ದಂಗೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದೇವೆ ಅಂತ. ಆಮೇಲೆ ಆ ಒಂದೇ ಕಕ್ಷೆಯಲ್ಲಿರುವಂತಹ 2 ಇಲೆಕ್ಟ್ರಾನ್ಗಳು ವಿರುದ್ಧವಾದ ಸ್ಪಿನ್ ಅನ್ನು ಹೊಂದಿರ್ತಾವ. ವಿರುದ್ಧವಾದ ಸ್ಪಿನ್ ನಾನು ಈಗಾಗಲೇ ಹೇಳಿದಿಲ್ಲ, ಇದೊಂದು ಸ್ಪಿನ್. ಹಂಗಾರೆ ನೋಡ್ರಿ, 2 ವಿರುದ್ಧವಾದ ಸ್ಪಿನ್ ಹೊಂದಿದಲ್ಲ. ಯಾವ್ದಾದ್ರು ಒಂದು ಕಕ್ಷೆಯಲ್ಲಿ ಸೇಮ್ ಸ್ಪಿನ್ ಬರೀತೀರಾ ನೀವು? ಇಲ್ಲ, ಈ ರೀತಿ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಅವು 2 ಏನಾಗಿರ್ತಾವ? ವಿರುದ್ಧವಾದ ಸ್ಪಿನ್ ಅನ್ನ ಹೊಂದಿರ್ತಾವ. ನೀವು ಇದು ಬರೆದ್ರೂ ಏನಪ್ಪಾ ಅಂದ್ರೆ ಪೌಲಿಯ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಅಥವಾ ಒಂದು ಪರಮಾಣುವಿನಲ್ಲಿರುವಂತಹ 2 ಇಲೆಕ್ಟ್ರಾನ್ಗಳು ಅವುಗಳ 4 ಕ್ವಾಂಟಮ್ ಸಂಖ್ಯೆಗಳಿಗೆ ಒಂದೇ ರೀತಿಯ ಮೌಲ್ಯವನ್ನ ಹೊಂದಿರುವುದಿಲ್ಲ. ಇದು ಕೂಡ ಏನು? ಪೌಲಿಯ ಬಹಿಷ್ಕರಣ ತತ್ವ. ಇನ್ನ ನಾವು ಹುಂಡನ ನಿಯಮ, ಯಾರ್ದು? ಹುಂಡನ ನಿಯಮವನ್ನು ಅಭ್ಯಾಸ ಮಾಡಿದ್ವಿ. ಪೌಲಿಯ ಬಹಿಷ್ಕರಣ ತತ್ವವನ್ನು ಅಭ್ಯಾಸ ಮಾಡಿದ್ವಿ. ಇನ್ನ ಯಾರ್ದು ಅಭ್ಯಾಸ ಮಾಡ್ಬೇಕಪ್ಪ ಅಂದ್ರೆ ಪೌಲಿಯ ಬಹಿಷ್ಕರಣ ತತ್ವವನ್ನು ಅಭ್ಯಾಸ ಮಾಡಿದ್ವಿ, ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಈಗ ಅಬ್ಬೋ ಪ್ರಿನ್ಸಿಪಲ್ ನ ಅಭ್ಯಾಸ ಮಾಡ್ತಾ ಇದ್ವಿ. ಅಬ್ಬೋನ ಪ್ರಿನ್ಸಿಪಲ್ ಏನ್ ಹೇಳ್ತದಂದ್ರೆ, ಪರಮಾಣುವಿನ ಅಥವಾ ಅಯಾಣುವಿನ ನೆಲಸ್ಥಿತಿಯಲ್ಲಿ ಗ್ರೌಂಡ್ ಸ್ಟೇಟ್. ಹೌದಾ? ನಮ್ಗೆ ಇಂಗ್ಲಿಷ್ ಅಲ್ಲಿ ಅಭ್ಯಾಸ ಮಾಡೋದಕ್ಕೆ ಇದು ಬಹಳ ಈಸಿಯಾಗಿ ಅರ್ಥ ಆಗ್ತದೆ ಗ್ರೌಂಡ್ ಸ್ಟೇಟ್ ಅಂದ್ರೆ. ಹೌದಾ? ಅದಕ್ಕೆ ಗ್ರೌಂಡ್ ಸ್ಟೇಟ್ ನೆಲಸ್ಥಿತಿಯಲ್ಲಿ ಇಲೆಕ್ಟ್ರಾನ್ಗಳು ಉನ್ನತ ಮಟ್ಟವನ್ನು ಆಕ್ರಮಿಸುವಂತ ಮೊದಲು, ಇಲೆಕ್ಟ್ರಾನ್ಗಳು ಉನ್ನತ ಮಟ್ಟವನ್ನು ಆಕ್ರಮಿಸುವ ಮುಂಚೆ ಲಭ್ಯವಿರುವಂತಹ ಕಡಿಮೆ ಶಕ್ತಿಯ ಮಟ್ಟಗಳ ಪರಮಾಣು ಕಕ್ಷೆಗಳನ್ನು ತುಂಬುತ್ತವೆ. ಇಷ್ಟೇ ಇದೆ ಅಪೂರ್ಣ ತತ್ವ. ಬಹಳ ಸಿಂಪಲ್ ಆಗಿದೆ. ಫಾರ್ ಎಕ್ಸಾಂಪಲ್, ಒಂದು ಏನು ಪರಮಾಣು ಇದೆ, ಹೌದಾ? ಮೇಲ್ ಹೋದಂತೆ ಇವೆಲ್ಲ ಏನಪ್ಪಾ ಅಂದ್ರೆ ಉನ್ನತ ಶಕ್ತಿಯ ಮಟ್ಟಗಳು. ಇದು ಕೆ, ಇದು ಎಂ, ಇದು ಎಂ, ಕೆ, ಎಲ್, ಎಂ, ಎನ್. ಹೌದಾ? ಮುಂದೆ ಹೋದಂತೆ ಉನ್ನತ ಶಕ್ತಿಯ ಮಟ್ಟಗಳಿದಾವ. ಉನ್ನತ ಶಕ್ತಿಯ ಮಟ್ಟಗಳನ್ನ ಆಕ್ರಮಿಸುವ ಮೊದಲು ಕಡಿಮೆ ಶಕ್ತಿಯ ಮಟ್ಟಗಳಾದಂತಹ ಕೆ, ಹೌದಾ? ಕಡಿಮೆ ಶಕ್ತಿಯ ಮಟ್ಟಗಳ ಪರಮಾಣು ಕಕ್ಷೆಗಳನ್ನ ಏನ್ ಮಾಡ್ತಾವ ಅಂದ್ರೆ ಇಲೆಕ್ಟ್ರಾನ್ಗಳು ತುಂಬುತ್ತಾವ. ಬಹಳ ಸಿಂಪಲ್ ಆಗಿ ಅಪೂರ್ಣ ತತ್ವ ಬಹಳ ಸಿಂಪಲ್ ಆಗಿ ನೆನ್ಪಿಡಿದ. ಪರಮಾಣುವಿನ ಅಥವಾ ಅಯಾಣುವಿನ ಗ್ರೌಂಡ್ ಸ್ಟೇಟ್ ಅಲ್ಲಿ ನೆಲಸ್ಥಿತಿಯಲ್ಲಿ ಇಲೆಕ್ಟ್ರಾನ್ಗಳು ಉನ್ನತ ಮಟ್ಟವನ್ನು ಆಕ್ರಮಿಸುವ ಮೊದಲು ಲಭ್ಯವಿರುವಂತಹ ಕಡಿಮೆ ಶಕ್ತಿಯ ಮಟ್ಟಗಳ ಪರಮಾಣು ಕಕ್ಷೆಗಳನ್ನು ತುಂಬುತ್ತವೆ. ಲಭ್ಯವಿರುವಂತಹ ಕಡಿಮೆ ಶಕ್ತಿಯ ಮಟ್ಟದ ಪರಮಾಣು ಕಕ್ಷೆಗಳನ್ನು ಏನ್ ಮಾಡ್ತವೆ? ತುಂಬುತ್ತವೆ. ಅಂದ್ರೆ ಏನು? ಹೊರಕವಚಗಳನ್ನು ತುಂಬುವುದಕ್ಕಿಂತ ಮುಂಚೆ ಕಡಿಮೆ ಶಕ್ತಿಯನ್ನು ಹೊಂದಿದಂತಹ ಗ್ರೌಂಡ್ ಸ್ಟೇಟ್ ಕಡಿಮೆ ಶಕ್ತಿಯ ಕಕ್ಷೆಗಳನ್ನ ಮೊದಲು ತುಂಬುತ್ತವ. ಇದೇನಪ್ಪಾ ಅಂದ್ರೆ ಅಪೂರ್ಣ ತತ್ವ. ಇಷ್ಟು ಏನಪ್ಪಾ ಅಂದ್ರೆ ಕ್ವಶನ್ ನಂಬರ್ 79 ಹುಂಡನ ನಿಯಮ, ಪಾಲಿಸ್ ನ ಬಹಿಷ್ಕರಣ ತತ್ವ ಮತ್ತು ಅಪೂರ್ಣ ತತ್ವ. ಇನ್ನು ಕ್ವಶನ್ ನಂಬರ್ ಏನಪ್ಪಾ ಅಂದ್ರ 80 ಅಭ್ಯಾಸ ಮಾಡಬೇಕು. ಕ್ವಶನ್ ನಂಬರ್ 80 ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 80 ಏನಿತ್ತಪ್ಪ ಅಂದ್ರೆ ವೆರಿ ಸಿಂಪಲ್ ಕ್ವಶನ್ ಇದೆ. ಏನಿದೆ ಅಂದ್ರೆ, ಈ ಕೆಳಗಿನವುಗಳ ರಚನಾ ಸೂತ್ರ ಬರೆಯಿರಿ. ಎ ಯಾವ್ದ? ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳ ಮೊದಲ ಸದಸ್ಯ. ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳ ಮೊದಲ ಸದಸ್ಯ ಯಾವಪ್ಪ ಅಂದ್ರೆ ಬೆನ್ಜಿನ್. ಅದು ಬೆನ್ಜಿನ್ C6H6. ಹಾಗಾದ್ರೆ ಇದರ ರಚನಾ ಸೂತ್ರ ಬರೀರಿ ಅಂತ ಹೇಳಿದಾರ. ಕಾರ್ಬನ್ ಆಟಮ್ಸ್ ಎಷ್ಟು? 6.
6 ಕಾರ್ಬನ್ ಆಟಮ್ಸ್ ಆಯ್ತು. ಇನ್ನು ಪ್ರತಿಯೊಂದು ಕಾರ್ಬನ್ ಆಟಮ್ಗೂ 4 ಬಾಂಡ್ಸ್ ಅರೇಂಜ್ ಮಾಡಬೇಕು. 1 2 3 4 5 6. ಹೌದಾ? ಈಚ್ ಕಾರ್ಬನ್ ಆಟಮ್ ನಾಟ್ ಗೆಟಿಂಗ್ ದ 4 ಬಾಂಡ್ಸ್. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಆಲ್ಟರ್ನೇಟಿವ್ ಆಗಿ ಬಾಂಡ್ ಹಾಕೋತೀವಿ. 1 2 3 4 4 ಆಯ್ತು. 1 2 3 4 4 ಆಯ್ತು. ಹೌದಾ? 1 2 3 4 4 ಆಯ್ತು. ಹಾಗೆ ಇಲ್ಲಿ 1 2 3 4 1 2 3 4. ಇದೇನಪ್ಪಾ ಅಂದ್ರೆ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳ ಮೊದಲ ಸದಸ್ಯ ಯಾವುದು? ಬೆಂಜಿನ್. ನೆಕ್ಸ್ಟ್ ಬಿ ಯಾರು ಕೇಳಿದಾರಪ್ಪ ಅಂದ್ರೆ ಅಲ್ಕೇನ್ ಕೇಳಿದಾರೆ. ಅಲ್ಕೇನ್ಗಳ ಎರಡನೇ ಸದಸ್ಯ. ಮೊದಲನೇ ಸದಸ್ಯ ಮೀಥೇನು, ಎರಡನೇ ಸದಸ್ಯ ಈಥೇನು. ಹಾಗಾದ್ರೆ ಈಥೇನ್ ಅಣುಸೂತ್ರ ಏನು? ಈಥೇನ್ ಅಣುಸೂತ್ರ ಹೆಂಗ್ ಬರೀತೀರಾ? ಎರಡೇ ಕಾರ್ಬನ್ ಆಟಮ್ಸ್, ಎರಡನೇ ಸದಸ್ಯ ಅಂದ್ರೆ ಎರಡೇ ಕಾರ್ಬನ್ ಆಟಮ್ಸ್ ಇದಾವ. CnH2n+2 ಅನ್ನೋ ಸೂತ್ರವನ್ನ ಬಳಸಿ ಬರೀತೀರಾ. ಹಂಗ ಕಾರ್ಬನ್ ಆಟಮ್ಸ್ ಎಷ್ಟು ಇದಾವ? 2 ಇದಾವ. 2 × 2 + 2 ಹಂಗಾದ್ರೆ ಏನಾಯ್ತು ಸೂತ್ರ? C2H6 ಆಯ್ತು. ಹೌದಾ? ಇದರ ಸ್ಟ್ರಕ್ಚರ್ ನ ಬರೀಬೇಕು. ಇದನ್ನ ಸ್ಟ್ರಕ್ಚರ್ ಬರೀತೀರಾ? 2 ಕಾರ್ಬನ್ ಆಟಮ್, ಅದರ ಸುತ್ತ 1 2 3 1 2 3. ಯಾಕಂದ್ರೆ ಕಾರ್ಬನ್ ಏನು ಟೆಟ್ರಾ ವ್ಯಾಲೆನ್ಸಿಯ 4 ಬಾಂಡ್ಗಳು ಕಾರ್ಬನ್ಗೆ ಸಿಗಲೇಬೇಕು. 4 ಇಲೆಕ್ಟ್ರಾನ್ಗಳನ್ನ ಕಾರ್ಬನ್ ಮಾಡ್ಕೋಬೇಕು, ಹಂಚ್ಕೊಳ್ಬೇಕು. ಇದೇನಪ್ಪಾ ಅಂದ್ರೆ ಈಥೇನ್ ನ ರಚನಾ ಸೂತ್ರ. ಹಾಗಾದ್ರೆ ಇದು ಮೊದಲು ಗೊತ್ತಿರ್ಬೇಕು. ಅದಾದ ನಂತರ ಅಲ್ಕಿನ್ ವೆರಿ ಸಿಂಪಲ್ ಇದಾವ, ಇವ್ ನಿಮ್ಗೆ ಏನ್ ಗೊತ್ತಾಗ್ತಾವ? ಅಲ್ಕಿನ್ ಸಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅಲ್ಕಿನ್ ನ ಮೊದಲ ಸದಸ್ಯ. ಅಲ್ಕಿನ್ಗಳ ಮೊದಲ ಸದಸ್ಯ ಒಂದೇ ಕಾರ್ಬನ್ ಆಟಮ್ ಅನ್ನು ತಗೊಂಡು ನಾವು ಅಲ್ಕಿನ್ ಅನ್ನ ರಚಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಅಟ್ಲೀಸ್ಟ್ 2 ಕಾರ್ಬನ್ ಆಟಮ್ ಆದ್ರೂ ಇರಬೇಕು. ಅಲ್ಕೀನ್ ಅನ್ನ ರಚಿಸಬೇಕಾದ್ರೆ ಅಟ್ಲೀಸ್ಟ್ 2 ಕಾರ್ಬನ್ ಆಟಮ್ ಆದ್ರೂ ಇರಬೇಕು. ಹಾಗಾದ್ರೆ ಅಲ್ಕೀನ್ ನ ಮೊದಲ ಸದಸ್ಯ ಯಾವುದು? C2 ಅಂತ ತಗೋತೀನಿ. C2H4. ಯಾಕೆ C2H4? ಹೌದಾ? ಒಂದೇ ಕಾರ್ಬನ್ ಆಟಮ್ ತಗೊಂಡು ಡಬಲ್ ಬಾಂಡ್ ಹಾಕ್ಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ 2 ಕಾರ್ಬನ್ ಆಟಮ್ಸ್ ಆದ್ರೂ ಬೇಕು ಡಬಲ್ ಬಾಂಡ್ ಹಾಕ್ಲಿಕ್ಕೆ. ಅಲ್ಕೇನ್ಗಳು ಏಕಬಂಧ, ಅಲ್ಕೇನ್ಗಳು ದ್ವಿಬಂಧ, ಅಲ್ಕೈನ್ಗಳು ತ್ರಿಬಂಧ ಅನ್ನೋದನ್ನು ನೀವು ಹೈಡ್ರೋಕಾರ್ಬನ್ಗಳಲ್ಲಿ ಬಹಳ ವಿವರವಾಗಿ ಮಾಡಿದ್ರೆ ಅಂದ್ರೆ ಅಭ್ಯಾಸ ಮಾಡಿದೀರಾ. ಅದಕ್ಕೆ C2H4 ಹೆಂಗ್ ಬರ್ತದೆ ಅಂದ್ರೆ CnH2n ಅನ್ನೋ ಸೂತ್ರ. ಕಾರ್ಬನ್ ಆಟಮ್ಸ್ ಎಷ್ಟು? 2 2 × 2. ಹಾಗಾದ್ರೆ C2H4 ಸೂತ್ರ ಬರ್ತದೆ. C2H4. ಹಾಗಾದ್ರೆ ಎಷ್ಟು ಕಾರ್ಬನ್ ಆಟಮ್? 2 ಕಾರ್ಬನ್ ಆಟಮ್. ಎಷ್ಟು ಹೈಡ್ರೋಜನ್ ಇದಾವ? 4 ಇದಾವ. ಹಾಗಾದ್ರೆ ಹಿಂಗಾದ್ರೆ ಏನಾಯ್ತದು? ಈಥೇನ್ ಆಗ್ತದ. ಆದ್ರೆ ಎಷ್ಟು ಕಾರ್ಬನ್ ಆಟಮ್ಸ್ ಇದಾವ? ಕೇವಲ 4 ಇದಾವ. ಹೈಡ್ರೋಜನ್ 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 ಹೈಡ್ರೋಜನ್. ಹೌದಾ? 3 ಬಾಂಡ್ ಸಿಕ್ತು, ಮಿಡಲ್ ಒಂದು ಡಬಲ್ ಬಾಂಡ್. ಹಾಗಾದ್ರೆ 1 2 3 4 1 2 3 4. ಹೌದಾ? C2H4. ಅಥವಾ ನೀವು ಇದನ್ನೇ ಹೆಂಗ್ ಬರೀಬಹುದು? ಏನು? C ಡಬಲ್ ಬಾಂಡ್ C ಅಂತ ಬರೆದು H ಇದೊಂದು ಸ್ವಲ್ಪ ಪ್ರಾಪರ್ ಆಗಿ ಕಾಣಿಸ್ತದೆ, ಇದಕ್ಕಿಂತ ಇದೊಂದು ಸ್ವಲ್ಪ ಆಡ ಕಾಣಿಸ್ತದೆ. ಅದಕ್ಕೆ ಈ ರೀತಿಯಾಗಿ ಏನ್ ಮಾಡ್ಬೋದು ಅಂದ್ರೆ ಈಥೀನ್ ಅನ್ನ ಬರಿಬಹುದು. C2H4. ಈಥೈನ್ ಕೇಳಿಲ್ಲ, ಈಥೀನ್ ಕೇಳಿದೆ ನಾನು. ಅಲ್ಕಿನ್ ನ ಮೊದಲ ಸದಸ್ಯ ಯಾವುದು? ಈಥೀನ್. ಓಕೆ, ಇದೇನಪ್ಪ ಅಂದ್ರೆ ಕ್ವಶನ್ ನಂಬರ್ 80. ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್ ಇದೆ. ಇನ್ನು ಕ್ವಶನ್ ನಂಬರ್ 81 ಅನ್ನು ಡಿಸ್ಕಸ್ ಮಾಡಬೇಕು. ಕ್ವಶನ್ ನಂಬರ್ 81 ಏಕತಳೀಕರಣ ಎಂದರೇನು, ಅದರ ವ್ಯಕ್ತರೂಪ ಅನುಪಾತ ಮತ್ತು ಜೀನ್ ನಮೂನೆ ಅನುಪಾತ ಬರೆಯಿರಿ. ಹೌದಾ? ಏಕತಳೀಕರಣ ಎಂದರೇನು? ಡೈರೆಕ್ಟ್ ಆಗಿ ವ್ಯಕ್ತರೂಪ ಮತ್ತು ಜೀನ್ ನಮೂನೆಯನ್ನ ಅನುಪಾತವನ್ನ ಬರೀಲಿಕ್ಕಾಗಲ್ಲ. ಅದಕ್ಕೆ ಅದರದೇ ಆದ ಒಂದೇನು ಚಕ್ಕರ್ ಬೋರ್ಡ್ ಬರ್ತದ. ಆ ಚಕ್ಕರ್ ಬೋರ್ಡ್ ನ ಸಹಾಯದಿಂದ ನಾವು ವ್ಯಕ್ತರೂಪ ಮತ್ತು ಜೀನ್ ನಮೂನೆಯನ್ನ ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಹಾಗಾದ್ರೆ ಹೇಳ್ತಾ ಇದ್ದೀನಿ ಪೂರ್ತಿ ಏಕತಳೀಕರಣ ಅನ್ನೋ ಕಾನ್ಸೆಪ್ಟ್ ಅನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ವಿವರಿಸ್ತಾ ಹೋಗ್ಬಿಡ್ತೀನಿ. ಅದೇ ಮೊದಲನೇದು ಏಕತಳೀಕರಣ ಅಂದ್ರೆ ಏನಂತ ಕೇಳಿದ್ದಾರೆ. ಏನು ಏಕತಳೀಕರಣ ಅಂದ್ರೆ ಏನು? ಹಾಗಾದ್ರೆ ಒಂದೇ ಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ಭಿನ್ನ ರೂಪಗಳನ್ನ ಸಂಕರಿಸುವ ಪ್ರಕ್ರಿಯೆನೇ ಏಕತಳೀಕರಣ. ಇದೇನಪ್ಪಾ ಅಂದ್ರೆ ಏಕತಳೀಕರಣದ ಡೆಫಿನಿಷನ್. ಇದು ನಾನು ಹೇಗೆ ಅಂತ ವಿವರಿಸ್ತಾ ಹೋಗ್ತೀನಿ.
ಹೌದಾ. ಒಂದೇ ಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ಭಿನ್ನ ರೂಪಗಳನ್ನ ಸಂಕರಿಸುವುದು, ಹೈಬ್ರಿಡೈಸೇಷನ್, ಸಂಕರಿಸುವಂತ ಪ್ರಕ್ರಿಯೆ ಏನಪ್ಪಾ ಅಂದ್ರೆ ಏಕತಳೀಕರಣ. ಫಾರ್ ಎಕ್ಸಾಂಪಲ್, ಒಂದೇ ಲಕ್ಷಣವಾಗಿ ನಾನು ಯಾವ್ದನ್ನು ತಗೊಳ್ತೀನಿ ಅಂದ್ರೆ ಕಾಂಡದ ಉದ್ದ. ಕಾಂಡದ ಉದ್ದ ಒಂದು ಲಕ್ಷಣವಾದ್ರೆ ಇದಕ್ಕೆ ಎರಡು ಭಿನ್ನ ರೂಪಗಳಿರ್ತಾವ. ಇದಕ್ಕೆ ಏನಿರ್ತಾವ? ಎರಡು ಭಿನ್ನ ರೂಪಗಳಿರ್ತಾವ. ಹಂಗಾದ್ರೆ ಎತ್ತರವಾದ ಕಾಂಡ, ಆಮೇಲೆ ಗಿಡ್ಡ ಕಾಂಡ. ಹೌದಾ, ಎತ್ತರವಾದ ಕಾಂಡ ಮತ್ತು ಗಿಡ್ಡ ಕಾಂಡ ಅಂತ ಎರಡು ರೂಪಗಳಿರ್ತಾವ. ಹಾಗಾದ್ರೆ ಎತ್ತರವನ್ನ ಟಾಲ್, ಕ್ಯಾಪಿಟಲ್ ಟಿ ಅಂತ ತಗೊಳ್ಳೋಣ, ಆಮೇಲೆ ಗಿಡ್ಡವನ್ನ ಸ್ಮಾಲ್ ಟಿ ಅಂತ ತೆಗೆದುಕೊಳ್ಳೋಣ. ತಿಳ್ಕೊಳ್ಳೋಕೋಸ್ಕರ ಏನು, ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ಭಿನ್ನ ರೂಪಗಳನ್ನು ಸಂಕರಿಸುವಂತಹ ಪ್ರಕ್ರಿಯೆ ಏನ್ ಮಾಡ್ಬೇಕು? ಏಕತಳೀಕರಣ. ಇನ್ನು ವ್ಯಕ್ತ ರೂಪ ಮತ್ತು ಜೀನ್ ನಮೂನೆ ಬರಿಬೇಕಾದ್ರೆ ನಾವು ಏಕತಳೀಕರಣ ಪ್ರಯೋಗವನ್ನು ನಡೆಸಬೇಕು. ಅದು ನಮ್ಮ ತಲೆಯಲ್ಲಿದ್ರೆ ಸಾಕು. ಅಥವಾ ಕೆಲವು ಸಲ ಇದನ್ನ ಏಕತಳೀಕರಣ ಪ್ರಯೋಗ ಬರೀರಿ ಅಂತ 3 ಮಾರ್ಕ್ಸ್ ಕೇಳ್ಬಹುದು. ಅದಕ್ಕೆ ನಾನು ವಿವರಿಸ್ತಾ ಹೋಗ್ತಾ ಇದ್ದೀನಿ. ಕಾಂಡದ ಉದ್ದ, ಎತ್ತರ ಮತ್ತು ಗಿಡ್ಡ ಅಂತ ಎರಡು ಸಿಗ್ತಾವ. ಫಾರ್ ಎಕ್ಸಾಂಪಲ್, ಮೆಂಡಲ್ ತನ್ನ ಪ್ರಯೋಗಗಳನ್ನ ನಡೆಸಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಶುದ್ಧ ಎತ್ತರ ಸಸ್ಯಗಳನ್ನ ಹಲವಾರು ಸಲ ಸಂಕರಣ ಕ್ರಿಯೆಗಳನ್ನ ನಡೆಸಿ, ಬಟಾಣಿ ಸಸ್ಯಗಳಲ್ಲಿ ಹಲವಾರು ಸಲ ಏನು ಸ್ವಕೀಯ ಪರಾಗಸ್ಪರ್ಶವನ್ನು ನಡೆಸಿ ಶುದ್ಧ ಎತ್ತರ ಸಸ್ಯಗಳನ್ನ ಮತ್ತು ಶುದ್ಧ ಗಿಡ್ಡ ಸಸ್ಯಗಳನ್ನ ಏನ್ ಮಾಡ್ತಾನೆ ಅಂದ್ರೆ ಪಡಿತಾನೆ. ಈ ಶುದ್ಧ ಎತ್ತರ ಮತ್ತು ಶುದ್ಧ ಗಿಡ್ಡ ಸಸ್ಯಗಳು ಏನಿರ್ತಾವಲ್ಲ, ಇವುಗಳನ್ನ ಪರಕೀಯ ಪರಾಗಸ್ಪರ್ಶದ ಮೂಲಕ, ಯಾವುದ್ರ ಮೂಲಕ? ಪರಕೀಯ ಪರಾಗಸ್ಪರ್ಶದ ಮೂಲಕ ಸಂಕರಣಕ್ಕೊಳಪಡಿಸ್ತಾನೆ. ಪರಕೀಯ ಪರಾಗಸ್ಪರ್ಶದ ಮೂಲಕ ಏನ್ ಮಾಡ್ತಾನೆ ಅಂದ್ರೆ ಸಂಕರಣಕ್ಕೆ ಒಳಪಡಿಸ್ತಾನ. ಅವನ ಊಹೆ ಏನಾಗಿರ್ತದಂದ್ರೆ, ಮೊದಲನೇ ತಳಿ ಪೀಳಿಗೆ F1 ಜನರೇಷನ್, ಮೊದಲನೇ ತಳಿ ಪೀಳಿಗೆಯಲ್ಲಿ ಹುಟ್ಟುವಂತಹ ಎಲ್ಲಾ ಸಸ್ಯಗಳು ಏನಾಗಿರ್ತಾವ ಅಂದ್ರೆ ಒಂದು ಅರ್ಧ ಎತ್ತರ ಆಗಿರ್ತಾವ, ಒಂದು ಅರ್ಧ ಗಿಡ್ಡ ಆಗಿರ್ತಾವ ಅಂತೇಳಿ ಅವ್ನ ಊಹೆ ಆಗಿತ್ತು. ಆದ್ರೆ ಉಂಟಾದಂತ ಎಲ್ಲಾ ಸಸ್ಯಗಳು ಏನಾಗಿದ್ವು ಅಂದ್ರೆ ಎತ್ತರ ಸಸ್ಯಗಳಾಗಿತ್ತು. ಎತ್ತರ ಸಸ್ಯಗಳಾಗಿತ್ತು. ಇಲ್ಲಿಗೆ ಅವನ ಪ್ರಯೋಗ ಬಿಟ್ಟು ಬಿಡ್ಲಿಲ್ಲ. ಅವನೇನ್ ಮಾಡದಂದ್ರೆ ಈ ಎತ್ತರ ಸಸ್ಯಗಳು ಏನ್ ಸಿಕ್ಕಿದ್ದಿಲ್ಲ, ಇವುಗಳ ಬೀಜಗಳನ್ನ ಪಡೆದು ಮುಂದಿನ ಪೀಳಿಗೆಯಲ್ಲಿ ಬಿತ್ತಾನೆ. ಮುಂದಿನ ಪೀಳಿಗೆಯಲ್ಲಿ ಬಿತ್ತಿದಾಗ ಮತ್ತೇನಾಗಿತ್ತು ಅಂದ್ರೆ ಬರುವಂತಹ ಫಲಿತಾಂಶಗಳು ಇನ್ನೂ ಅವನಿಗೆ ಆಶ್ಚರ್ಯವನ್ನು ಉಂಟು ಮಾಡಿದ್ವು. ಆ ಆಶ್ಚರ್ಯಗಳು ಅವನಿಗೆ ಏನ್ ಹೇಳ್ಕೊಟ್ಟು ಅಂದ್ರೆ ಪ್ರಬಲ ಗುಣ ಮತ್ತು ದುರ್ಬಲ ಗುಣ, ಪ್ರತಿಯೊಂದು ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಬಲ ಗುಣ ಇರ್ತದ, ಒಂದು ದುರ್ಬಲ ಗುಣ ಇರ್ತದ ಅಂತ ಏಕತಳೀಕರಣದ ಪ್ರಯೋಗದ ಆಧಾರದ ಮೇಲೆ ಏನಪ್ಪಾ ಅಂದ್ರೆ ಜಾನ್ ಗ್ರೆಗರ್ ಮೆಂಡಲ್, ತಳೀಕರಣ ಶಾಸ್ತ್ರದ ಪಿತಾಮಹ, ಅವನು ನಿರ್ಧರಿಸಲಿಕ್ಕೆ ಸಾಧ್ಯ ಆಗ್ತದ. ಹಾಗಾದ್ರೆ ಎರಡನೇ ತಳಿ ಪೀಳಿಗೆಯಲ್ಲಿ, ಮೊದಲನೇ ತಳಿ ಪೀಳಿಗೆಯಲ್ಲಿ ಪರಕೀಯ ಪರಾಗಸ್ಪರ್ಶವನ್ನು ನಡೆಸಿದ್ದ. ಮುಂದಿನ ಋತುವಿನಲ್ಲಿ ಇದೇ ಏನ್ ಮಾಡ್ದ? ಸ್ವಕೀಯ ಪರಾಗಸ್ಪರ್ಶವನ್ನು ನಡೆಸಿ ಏನ್ ಮಾಡದ ಅಂದ್ರೆ ಸಸ್ಯಗಳನ್ನ ಪಡೆದ. ಸಸ್ಯಗಳು ಪಡೆದಂತಹ ಸಸ್ಯಗಳಲ್ಲಿ ಒಂದಷ್ಟು ಸಸ್ಯ ಎತ್ತರ ಸಸ್ಯಗಳಾಗಿದ್ದು, ಒಂದಷ್ಟು ಸಸ್ಯಗಳು ಏನಾಗಿದ್ವು? ಗಿಡ್ಡ ಸಸ್ಯಗಳಾಗಿದ್ದು. ಅಲ್ಲ, ಪಡೆದಂತಹ ಸಸ್ಯಗಳು ಯಾವ ರೀತಿ ಎತ್ತರ ಆಗಿದ್ದು, ಯಾವ ರೀತಿಯ ಗಿಡ್ಡ ಆಗಿದ್ದು ಅನ್ನೋದನ್ನ ನಾವು ಪುನೆಟ್ನ ಚಕ್ಕರ್ ಬೋರ್ಡ್ ಅಂತ ಬರ್ತದ. ಆ ಪುನೆಟ್ನ ಚಕ್ಕರ್ ಬೋರ್ಡ್ ಸಹಾಯದಿಂದ ಏನ್ ಮಾಡೋಣ ಅಂದ್ರೆ ಅಭ್ಯಾಸ ಮಾಡೋಣ. ಪುನೆಟ್ನ ಚಕ್ಕರ್ ಬೋರ್ಡ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಲಿಂಗಾಣುಗಳು ಅಂತ ಏನು ಎರಡು ಭಿನ್ನಗಳ ರೂಪಗಳು, ಲಿಂಗಾಣುಗಳು ಅಂತ ಎರಡು ಭಿನ್ನ ರೂಪಗಳನ್ನು ತಗೋತೀವಿ. ಭಿನ್ನ ರೂಪಗಳು ಯಾವುದು? ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಆಮೇಲೆ ಇಲ್ಲೂ ಕೂಡ ಕ್ರಾಸ್ ಚಕ್ಕರ್ ಬೋರ್ಡ್ ರಚಿಸಬೇಕಾಗಿದೆ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಹಾಗಾದ್ರೆ ಕ್ಯಾಪಿಟಲ್ ಟಿ ಇದೊಂದಿಗೆ ಮಲ್ಟಿಪ್ಲೈ ಮಾಡಿದಾಗ ಏನ್ ಸಿಗ್ತದೆ ನಮಗೆ? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಒಂದಿಗೆ ಮಲ್ಟಿಪ್ಲೈ ಮಾಡಿದಾಗ ಏನ್ ಸಿಗ್ತದೆ? ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಹಾಗಾದ್ರೆ ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಮಲ್ಟಿಪ್ಲೈ ಮಾಡಿದಾಗ ಮತ್ತೆ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಇಲ್ಲೂ ಸ್ಮಾಲ್ ಟಿ ಇದೆ, ಎರಡೂ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನ್ ಸಿಗ್ತದೆ? ಸ್ಮಾಲ್ ಟಿ. ಹಾಗಾದ್ರೆ ಈ ಎರಡನೇ ತಳಿ ಪೀಳಿಗೆಯಲ್ಲಿ ಅವನಿಗೆ ಸಿಕ್ಕಂತಹ ಫಲಿತಾಂಶಗಳೇನಪ್ಪಾ ಅಂದ್ರೆ ಹೌದಾ, ಕ್ಯಾಪಿಟಲ್ ಟಿ ಎತ್ತರ ಸಸ್ಯ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದು ಕೂಡ ಎತ್ತರ ಸಸ್ಯ, ಆಮೇಲೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಮತ್ತೊಂದು ಮೂರನೇದು ಹೌದಾ ಎತ್ತರ ಸಸ್ಯ, ಇದು ಕೂಡ ಏನು ಎತ್ತರ ಸಸ್ಯ, ಆಮೇಲೆ ಸ್ಮಾಲ್ ಟಿ ಗಿಡ್ಡ ಸಸ್ಯ. ಹಾಗಾದ್ರೆ ಇದರ ಆಧಾರದ ಮೇಲೆ ಅವನೇನ್ ಮಾಡ್ದ ಅಂದ್ರೆ ಮುಂದಿನ ಪೀಳಿಗೆಗಳಲ್ಲಿ ಯಾವುದು ಪ್ರಬಲ ಅಂಶ ಅಂತ ಐತಿಲ್ಲ, ಡಾಮಿನೆಂಟ್ ಜೀನ್ ಅಂತ ಕರಿತೀವಿ. ಡಾಮಿನೆಂಟ್ ಜೀನು ಮತ್ತು ರಿಸೆಸಿವ್ ಜೀನ್ ಅಂತ ಇರ್ತಾವ. ಡಾಮಿನೆಂಟ್ ಜೀನ್ಗಳು ಏನಾಗ್ತವೆ ಮುಂದಿನ ತಳಿಗಳಲ್ಲಿ, ಮುಂದಿನ ಪೀಳಿಗೆಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾವಂತ ಮೆಂಡಲ್ ಕಂಡುಕೊಂಡ. ಹಾಗಾದ್ರೆ ಇಲ್ಲಿ ಪುನೆಟ್ನ ಚಕ್ಕರ್ ಬೋರ್ಡ್ ನ ಸಹಾಯದಿಂದ ನಾವು ವ್ಯಕ್ತ ರೂಪವನ್ನ ಏನ್ ಮಾಡಬಹುದು ಅಂದ್ರೆ ತೋರಿಸ್ಕೊಡ್ಬಹುದು. ಫಾರ್ ಎಕ್ಸಾಂಪಲ್, ಒಂದು ಶುದ್ಧ ಎತ್ತರ ಸಸ್ಯ ಐತಿ, ಒಂದು ಶುದ್ಧ ಗಿಡ್ಡ ಸಸ್ಯ ಐತಿ. ಆಮೇಲೆ ಉಳಿದ ಎರಡು ಏನಿದಾವಲ್ಲ ಅವು ಎರಡು ಅಶುದ್ಧತೆಯನ್ನು ಹೊಂದಿದಾವ. ಅಂದ್ರೆ ಅವುಗಳಲ್ಲಿ ಎತ್ತರದ ಗುಣ ಏನಿದೆ, ಅವುಗಳಲ್ಲಿ ಗಿಡ್ಡ ಗುಣನೂ ಇದೆ. ಒಂದು ಶುದ್ಧ ಎತ್ತರ, ಒಂದು ಶುದ್ಧ ಗಿಡ್ಡ, ಅದ್ರ ಜೊತೆಗೆ ಏನು
ಮಿಶ್ರತಳಿ ಯಾವ್ದು ಎತ್ತರ ಗಿಡ್ಡದ ಅಶುದ್ಧ ರೂಪಗಳು 2 ಸಸ್ಯಗಳಿದಾವ. ಹಾಗಾದ್ರೆ ವ್ಯಕ್ತ ರೂಪ ಏನಾಗ್ತದಪ್ಪ ಅಂದ್ರೆ, ಹಾಗಾದ್ರೆ ವ್ಯಕ್ತ ರೂಪ ಯಾವ್ದು ಏಕತಳೀಕರಣದ ವ್ಯಕ್ತ ರೂಪ 3:1. ಯಾಕಂದ್ರೆ 3 ಎತ್ತರ ಸಸ್ಯಗಳಿದಾವ. ಎಷ್ಟು ಎತ್ತರ ಸಸ್ಯಗಳಿದಾವ? 3 ಎತ್ತರ ಸಸ್ಯಗಳಿದಾವ. 1 ಗಿಡ್ಡ ಸಸ್ಯ ಇದೆ. ಒಂದೇನಿದೆ? ಗಿಡ್ಡ ಸಸ್ಯ ಇದೆ. ಹಾಗಾದ್ರೆ 3:1. ಇನ್ನ ಜೀನ್ ನಮೂನೆ ಕೇಳಿದಾರೆ. ಏನ್ ಕೇಳಿದಾರೆ? ಜೀನ್ ನಮೂನೆ. ಹಾಗಾದ್ರೆ ಜೀನ್ ನಮೂನೆ ಶುದ್ಧವಾದ ಎತ್ತರ ಎಷ್ಟಿದಾವ? 1. ಅಶುದ್ಧವಾದ ಎತ್ತರ ಎಷ್ಟಿದಾವ? 2. ಶುದ್ಧವಾದ ಗಿಡ್ಡ ಎಷ್ಟಿದಾವ? 1. ಹಾಗಾದ್ರೆ ಜೀನ್ ನಮೂನೆ 1:2:1. ಹೌದಾ? ನಮಗೇನು 3 ಮಾರ್ಕ್ಸ್ಗೆ ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್ ಇದೆ. ಡೈರೆಕ್ಟ್ ಆಗಿ ಏಕತಳೀಕರಣ ಡೆಫಿನೇಷನ್ ಬರೆದು ವ್ಯಕ್ತ ರೂಪ 3:1, ಜೀನ ನಮೂನೆ 1:2:1 ಬರೆದ್ರೆ 3 ಮಾರ್ಕ್ಸ್ ಸಿಗ್ತದ. ಆದ್ರೆ ಕೆಲವು ಸಲ ಎಕ್ಸಾಮ್ ಅಲ್ಲಿ ಏಕತಳೀಕರಣ ಪ್ರಯೋಗವನ್ನು ವಿವರಿಸಿ ಅಂತಂದಾಗ ಇವೆಲ್ಲ ಬರ್ತಾವಲ್ಲಿ. ಎಲ್ಲಿ ಪರಕೀಯ ಪರಾಗಸ್ಪರ್ಶ ನಡೀತದೆ, ಎಲ್ಲಿ ಸ್ವಕೀಯ ಪರಾಗಸ್ಪರ್ಶ ನಡೀತದ. ಮೊದಲನೇ ತಳಿ ಪೀಳಿಗೆಯಲ್ಲಿ ಇಂತಹ ಸಸ್ಯಗಳು ಸಿಗ್ತಾವ. 2ನೇ ತಳಿ ಪೀಳಿಗೆಯಲ್ಲಿ ಸಿಕ್ಕುವಂತಹ 4 ಏನಿದ್ದಲ್ಲ ಅವುಗಳನ್ನ ಯಾವ ಆಧಾರದ ಮೇಲೆ ಬರಿತೀವಿ? ವ್ಯಕ್ತ ರೂಪ ಮತ್ತು ಜೀನ್ ನಮೂನೆ ಯಾವ್ದು ಆಧಾರದ ಮೇಲೆ ಬರಿತೀವಿ ಅಂದ್ರೆ ಪುನೆಟ್ನ ಚಕ್ಕರ್ ಬೋರ್ಡ್ ಆಧಾರದ ಮೇಲೆ. ಪುನೆಟ್ನ ಚಕ್ಕರ್ ಬೋರ್ಡ್ ಆಧಾರದ ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಬರಿತೀವಿ. ಹೌದಾ? ಇಷ್ಟು ಏನಪ್ಪಾ ಅಂದ್ರೆ ಜಾನ್ ಗ್ರೆಗರ್ ಮೆಂಡಲ್ ನ ಏಕತಳೀಕರಣಕ್ಕೆ ಸಂಬಂಧಪಟ್ಟಂತ ಪ್ರಯೋಗ. ನೀವು ಒಂದ್ ಸ್ವಲ್ಪ ಓದ್ಕೊಡ್ರಿ. ಟೆಕ್ಸ್ಟ್ ಬುಕ್ ಅಲ್ಲಿ ಸ್ಟೋರಿ ಟೈಪ್ ಕೊಟ್ಟಿರ್ತಾನೆ, ಈ ಟೈಪ್ ಕೊಟ್ಟಿರಲ್ಲ. ಇದು ಈಸಿಯೆಸ್ಟ್ ವೇ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾವ್ದನ್ನ ಏಕತಳೀಕರಣ ಪ್ರಯೋಗ. ಇದೇ ರೀತಿಯಾಗಿ ಸಿಂಪಲ್ ಆಗಿ ನಾವು ಏನ್ ಮಾಡ್ಬೋದು ಅಂದ್ರೆ ಜಾನ್ ಗ್ರೆಗರ್ ಮೆಂಡಲ್ ನ ದ್ವಿತಳೀಕರಣ ಪ್ರಯೋಗನ ಅಭ್ಯಾಸ ಮಾಡಬಹುದು. ದ್ವಿತಳೀಕರಣ ಪ್ರಯೋಗನು ಬಹಳ ಸಿಂಪಲ್ ಐತಿ. ಏನೈತಿ ಅಲ್ಲಿ 2 ಲಕ್ಷಣಕ್ಕೆ ಸಂಬಂಧಿಸಿದಂತೆ ಇಲ್ಲಿ 1 ಲಕ್ಷಣ ತಗೊಂಡಿದೀವಿ, ಅಲ್ಲಿ 2 ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಆ 2 ಲಕ್ಷಣಗಳಿಗೆ 2 ಭಿನ್ನ ರೂಪಗಳು ಇರ್ತಾವ. ಆ 2 ಭಿನ್ನ ರೂಪಗಳನ್ನ ಏನ್ ಮಾಡ್ತೇವೆ ಅಂದ್ರೆ ಸಂಕರಣ ಕ್ರಿಯೆಗೆ ಒಳಪಡಿಸಿ, ಹೌದಾ, ಮೊದಲನೇ ತಳಿ ಪೀಳಿಗೆ, 2ನೇ ತಳಿ ಪೀಳಿಗೆ, ಆಮೇಲೆ ಅದರ ಸಹಾಯದಿಂದ ಚಕ್ಕರ್ ಬೋರ್ಡು, ಆಮೇಲೆ ಅಲ್ಲೂ ಕೂಡ ವ್ಯಕ್ತ ರೂಪ ಮತ್ತು ಜೀನ ನಮೂನೆ ಬರಿತೀವಿ. ಅಲ್ಲಿ ವ್ಯಕ್ತ ರೂಪ ಏನಪ್ಪಾ ಅಂದ್ರೆ 1:3:1 ಏನಪ್ಪಾ ಅಂದ್ರೆ ಅದು ವ್ಯಕ್ತ ರೂಪ, ಇದು ಜೀನ ನಮೂನೆ. ಯಾವುದು? 1:9:1 ಜೀನ ನಮೂನೆ. ಆಮೇಲೆ 1:3:3:1 11 ಟೋಟಲ್ 11 ಆಗಬೇಕು. ಹಾಗಾದ್ರೆ ವ್ಯಕ್ತ ರೂಪ ಜೀನ ನಮೂನೆ. ಸಾಧ್ಯ ಆದ್ರೆ ಅದನ್ನ ಏನ್ ಮಾಡ್ತೀನಿ, ದ್ವಿತಳೀಕರಣ ಪ್ರಯೋಗವನ್ನು ಮುಂದಿನ ಕ್ಲಾಸ್ಗಳಲ್ಲಿ ಅಥವಾ ನಿಮ್ಮ ಕ್ವಶನ್ ಪೇಪರ್ ಎಲ್ಲಾದ್ರೂ ಕೇಳಿದ್ರೆ ಬಿಡಿಸುವಂತ ಕೆಲಸ ಮಾಡ್ತೀನಿ. ಇದ್ರ 6 to 8 ಆಗಿ ಸ್ಪೆಷಲ್ ಆಗಿ ಏನಾದ್ರು ಮಾಡೋಣಿದೆ. ಇದ್ರಲ್ಲಿ ಏನೇನ್ ಬಿಟ್ಟು ಹೋಗಿರ್ತದ ಕ್ವಶನ್ ಪೇಪರ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಏನ್ ಕ್ವಶನ್ಸ್ ಇದಾವಲ್ಲ ಅಂತವುಗಳನ್ನೆಲ್ಲ ಮಾಡಿ ಹಾಕುವಂತ ಕೆಲಸ ಮಾಡ್ತೀನಿ. ಹೌದಾ? ಇಷ್ಟೇ ಏನಪ್ಪಾ ಅಂದ್ರೆ ಇದು 81. ಇನ್ನು ಲಾಸ್ಟ್ ಕ್ವಶನ್ ಡಿಸ್ಕಸ್ ಮಾಡಬೇಕು 82, ಆಮೇಲೆ 83, 84, 85 ಏನಿದಾವ ಅಂದ್ರೆ 86 ಇವೆಲ್ಲ ಮ್ಯಾಥ್ಸ್ ಕ್ವಶನ್ಸ್ ಇದಾವ. ಲಾಸ್ಟ್ ಕ್ವಶನ್ ಯಾವುದು? ಸೈನ್ಸ್ಗೆ ಸಂಬಂಧಪಟ್ಟದ್ದು 82nd ಕ್ವಶನ್ ನಾವೇನ್ ಮಾಡ್ಬೇಕಂದ್ರೆ ಡಿಸ್ಕಸ್ ಮಾಡಬೇಕು. ಹಂಗಾದ್ರೆ ಏನು 2017ರ 2ನೇ ಕ್ವಶನ್ ಪೇಪರ್ ಡಿಸ್ಕ್ರಿಪ್ಟಿವ್ ಟೈಪ್ ಏನಿತ್ತು ಅದು ಕೂಡ ಏನಾಗ್ತದೆ ಅಂದ್ರೆ ಮುಕ್ತಾಯ ಆಗ್ತದೆ. ಹಾಗಾದ್ರೆ ಕ್ವಶನ್ ನಂಬರ್ 82 ಡಿಸ್ಕಸ್ ಮಾಡೋಣ. 1 ನಿಮಿಷ. ಪುರುಷ ಪ್ರಜನನ ಗ್ರಂಥಿ ಯಾವಪ್ಪ ಅಂದ್ರೆ ಟೆಸ್ಟೋಸ್ಟಿರಾನ್. ಇದೇನಪ್ಪ ಅಂದ್ರೆ ಪುರುಷ ಪ್ರಜನನ ಗ್ರಂಥಿ. ಹೌದಾ? ನಿಮ್ಗೆ ಎಕ್ಸಾಂಪಲ್ ಸ್ತ್ರೀ ಪ್ರಜನನ ಗ್ರಂಥಿಯನ್ನು ಕೇಳಬಹುದು. ಸ್ತ್ರೀ ಪ್ರಜನನ ಗ್ರಂಥಿಗಳು 2. ಒಂದು ಇಸ್ಟ್ರೋಜನ್, ಆಮೇಲೆ ಮತ್ತೊಂದು ಪ್ರೊಜೆಸ್ಟಿರಾನ್. ಒಂದು ಇಸ್ಟ್ರೋಜನ್, ಮತ್ತೊಂದೇನು ಪ್ರೊಜೆಸ್ಟಿರಾನ್. ಹಾಗಾದ್ರೆ ಅದರಲ್ಲೇ 82ರಲ್ಲಿ ಏನಪ್ಪಾ ಅಂದ್ರೆ ಪುರುಷ ಪ್ರಜನನ ಗ್ರಂಥಿಯನ್ನು ಹೆಸರಿಸಿ ಅಂತ 1 ಮಾರ್ಕ್ಸ್ ಕೇಳಿದಾರೆ. ಅದಾದ ನಂತರ ಟೆಸ್ಟೋಸ್ಟಿರಾನ್ ಹಾಗೂ ಪ್ರೊಜೆಸ್ಟಿರಾನ್ ನ ಹಾರ್ಮೋನ್ ಕಾರ್ಯಗಳನ್ನು ತಿಳಿಸಿ. ನೋಡ್ರಿ, ಮೇಲಿನ ಕ್ವಶನ್ ಹೇಗೆ ಆನ್ಸರ್ BL ಕೊಟ್ಟಿದ್ದಾನೆ. ಹೌದಾ? ಪ್ರಶ್ನೆ ಏನ್ ಕೇಳಿದಾರೆ? ಪುರುಷ ಪ್ರಜನನ ಗ್ರಂಥಿಯನ್ನು ಹೆಸರಿಸಿ. ಯಾವ್ದು ಕೆಳಗಡೆ ಕೊಟ್ಟಿದ್ದಾನೆ? ಟೆಸ್ಟೋಸ್ಟಿರಾನ್. ಹಾಗಾದ್ರೆ ಟೆಸ್ಟೋಸ್ಟಿರಾನ್ ಮತ್ತು ಪ್ರೊಜೆಸ್ಟಿರಾನ್ ಹಾರ್ಮೋನ್ಗಳ ಕಾರ್ಯಗಳನ್ನು ತಿಳಿಸಿ. ಹಾಗಾದ್ರೆ ಟೆಸ್ಟೋಸ್ಟಿರಾನ್ ನ ಕಾರ್ಯಗಳು ಏನೇನು ನೋಡೋಣ. ಪುರುಷ ಅಥವಾ ಒಂದು ಗಂಡು ಮಗು ಪ್ರೌಢಾವಸ್ಥೆಗೆ ಬಂದ ನಂತರ ಆ ಮಗುವಿನಲ್ಲಿ ಏನೇನು ಬದಲಾವಣೆಗಳಾಗಬೇಕಲ್ಲ, ಆ ಎಲ್ಲಾ ಬದಲಾವಣೆಗಳಿಗೆ ಯಾವ್ದು ಕಾರಣ ಆಗ್ತದೆ ಅಂದ್ರೆ ಪ್ರೌಢಾವಸ್ಥೆಯ ಲಕ್ಷಣಗಳಿಗೆ ಯಾವ್ದು ಕಾರಣ ಆಗ್ತದೆ ಅಂದ್ರೆ ಟೆಸ್ಟೋಸ್ಟಿರಾನ್ ಕಾರಣ ಆಗ್ತದೆ. ಏನೇನು ಬದಲಾವಣೆಗಳಾಗ್ತಾವ ಇವೆಲ್ಲ ಏನಪ್ಪಾ ಅಂದ್ರೆ ಟೆಸ್ಟೋಸ್ಟಿರಾನ್ ನ ಕಾರ್ಯಗಳು. ಪ್ರೌಢಾವಸ್ಥೆಗೆ ಬಂದ ನಂತರ ಪುರುಷರಲ್ಲಿ ಧ್ವನಿ ಹೊರಟ ಆಗ್ತದ, ಮುಖದ ಮೇಲೆ ಗಡ್ಡ ಬೆಳೀತದ, ವಿರ್ಯಾಣುಗಳ ಬಿಡುಗಡೆ, ಹೌದಾ, ಮಾಂಸಖಂಡಗಳ ಬಲಿಷ್ಠವಾಗುವಿಕೆ, ಹೌದಾ, ಆಮೇಲೆ ಗುಪ್ತವಾದ ಜಾಗಗಳಲ್ಲಿ ಕೂದಲುಗಳ ಬೆಳೆಯುವಿಕೆ,
ಹೌದಾ. ಇವೆಲ್ಲ ಏನಪ್ಪಾ ಅಂದ್ರೆ ಪುರುಷ ಸಂಬಂಧಿ ಅಥವಾ ಪುರುಷರು ಪ್ರೌಢಾವಸ್ಥೆಗೆ ಬಂದ ನಂತರ ಉಂಟಾಗುವಂತ ಏನ್ ಲಕ್ಷಣಗಳಿದಾವಲ್ಲ, ಈ ಎಲ್ಲಾ ಲಕ್ಷಣಗಳಿಗೆ ಯಾವ್ದು ಕಾರಣ ಆಗ್ತದೆ? ಟೆಸ್ಟೋಸ್ಟಿರಾನ್. ಇದು 1 ಮಾರ್ಕ್ಸ್ಗೆ. ಟೆಸ್ಟೋಸ್ಟಿರಾನ್ ಕಾರ್ಯ 1 ಮಾರ್ಕ್ಸ್ಗೆ. ನೀನು ಪ್ರೊಜೆಸ್ಟರಾನ್ ಕಾರ್ಯ. ಪ್ರೊಜೆಸ್ಟರಾನ್ ಸ್ತ್ರೀ ಸಂಬಂಧಿ ಹಾರ್ಮೋನ್ ಅಂತ ಹೇಳಿದೆ, ಅದ್ರ ಜೊತೆಗೆ ಎಸ್ಟ್ರೋಜನ್ ಕೂಡ ಸ್ತ್ರೀ ಸಂಬಂಧಿ ಹಾರ್ಮೋನ್. ಇದು ಕೂಡ ಸ್ತ್ರೀಯರಲ್ಲಿ ಪ್ರೌಢಾವಸ್ಥೆಗೆ ಬಂದ ನಂತರ ಯಾವ ಬದಲಾವಣೆಗಳಾಗಬೇಕಲ್ಲ, ಆ ಪ್ರೌಢಾವಸ್ಥೆಯ ಬದಲಾವಣೆಗಳಿಗೆ ಅಥವಾ ಲಕ್ಷಣಗಳಿಗೆ ಯಾವ್ದು ಕಾರಣ ಆಗ್ತದೆ ಅಂದ್ರೆ ಪ್ರೊಜೆಸ್ಟರಾನ್ ಕಾರಣ ಆಗ್ತದ. ಸ್ತನದ ಬೆಳವಣಿಗೆ, ಸ್ತನಗ್ರಂಥಿಗಳ ಬೆಳವಣಿಗೆ, ಸ್ತನದ ಬೆಳವಣಿಗೆ, ಸ್ತನಗ್ರಂಥಿಗಳ ಬೆಳವಣಿಗೆ, ಗರ್ಭಾಶಯದಲ್ಲಿ ಫಲಿತ ಅಂಡಾಣುಗಳ ಬೆಳವಣಿಗೆ. ಯಾಕಂದ್ರೆ ಚಿಕ್ಕ ಮಗುವಿನಲ್ಲೂ ಅಂಡಾಣುಗಳು ಬಿಡುಗಡೆ ಆಗ್ತಿರ್ತಾವ, ಆದ್ರೆ ಅವು ಫಲಿತ ಅಂಡಾಣುಗಳು ಇರೋದಿಲ್ಲ. ಪ್ರೌಢಾವಸ್ಥೆಗೆ ಬಂದ ನಂತರ ಫಲಿತ ಅಂಡಾಣುಗಳು ಏನಾಗ್ತವೆ ಅಂದ್ರೆ ಬಿಡುಗಡೆ ಆಗ್ಲಿಕ್ಕೆ ಪ್ರಾರಂಭಿಸ್ತದ. ಆಮೇಲೆ ಹೆಣ್ಣು ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲಿ ಧ್ವನಿ ಏನಾಗ್ತದೆ? ಗಡುಸಾಗ್ತದೆ. ಹೆಣ್ಣು ಮಕ್ಕಳಲ್ಲಿ ಧ್ವನಿ ಮೃದು ಆಗ್ತದ. ಆಮೇಲೆ ಗಂಡು ಮಕ್ಕಳಲ್ಲಿ ದೇಹ ಬಲಿಷ್ಠವಾಗಿ, ಸ್ನಾಯುಗಳು ಮಾಂಸಖಂಡಗಳು ಬಲಿಷ್ಠವಾಗ್ಲಿಕ್ಕೆ ಪ್ರಾರಂಭಿಸಿದ್ರೆ, ಹೆಣ್ಮಕ್ಳಲ್ಲಿ ದೇಹ ಏನಾಗ್ತದೆ ಅಂದ್ರೆ ಮೃದುವಾಗ್ಲಿಕ್ಕೆ ಪ್ರಾರಂಭಿಸ್ತದ. ಆಮೇಲೆ ಅಷ್ಟೇ ಅಲ್ಲ, ಋತುಚಕ್ರದ ಪ್ರಾರಂಭ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಗರ್ಭಾವಸ್ಥೆಯನ್ನು ಹೊಂದಬೇಕಾದ್ರೆ ಋತುಚಕ್ರ, ಅಂಡಾಶಯದ ಬಿಡುಗಡೆ, ಇಂತಹ ಕಾರ್ಯಗಳು ಸರಿಯಾಗಿ ನಡೀಬೇಕು. ಆಮೇಲೆ ಋತುಚಕ್ರದಲ್ಲಿ ಉಂಟಾಗುವಂತಹ ತ್ಯಾಜ್ಯ ಪದಾರ್ಥಗಳು ದೇಹದಿಂದ ಹೊರಹಾಕಲ್ಪಡಬೇಕು. ಈ ಎಲ್ಲಾ ಕೆಲಸಗಳು ಯಾವ್ದರಿಂದ ನಿಯಂತ್ರಿಸಲ್ಪಡ್ತಾವ ಅಂದ್ರೆ ಪ್ರೊಜೆಸ್ಟರಾನ್. ಯಾವ್ದ್ರಿಂದ? ಪ್ರೊಜೆಸ್ಟರಾನ್. ಇಷ್ಟು ಏನಪ್ಪಾ ಅಂದ್ರೆ 2017ರ ಡಿಸ್ಕ್ರಿಪ್ಟಿವ್ ಟೈಪ್ 3 ಮಾರ್ಕ್ಸ್ ಕ್ವಶನ್ಸ್. ಎಷ್ಟು? 3 ಮಾರ್ಕ್ಸ್ ಕ್ವಶನ್ಸ್. ಆಮೇಲೆ ಇದ್ರ ಜೊತೆಗೆ ನಾನು ಏನ್ ಮಾಡಿದ್ದೆ ಅಂದ್ರೆ, ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಡೈಮೆನ್ಷನ್ಸ್ ನಾ ಹೇಳ್ತೀನಿ ಅಂತ ಹೇಳಿದ್ರೆ ಅದೊಂದು ಸೆಪರೇಟ್ ವಿಡಿಯೋ ಮಾಡ್ತೀನಿ. ಡೈಮೆನ್ಷನ್ಸ್ ಅನ್ನ ಮತ್ತು ಫಸ್ಟ್ ಆರ್ಡರ್ ರಿಯಾಕ್ಷನ್, ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಯಾವ ರೀತಿ ಕಂಡು ಹಿಡಿಯೋದು, ಇದನ್ನೊಂದು ಸೆಪರೇಟ್ ವಿಡಿಯೋ ಮಾಡಿ 6th to 8th ಕಂಟೆಂಟ್ ಅಲ್ಲಿ ಹಾಕುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಗೆ ಈ ಡಿಸ್ಕ್ರಿಪ್ಟಿವ್ ಟೈಪ್ ವಿಡಿಯೋ ಇಷ್ಟ ಆಗಿದ್ರೆ, ಯಾಕಂದ್ರೆ ಯಾರು ಬಿಗಿನರ್ಸ್ ಇದ್ದೀರಾ, ಹೊಸದಾಗಿ ಡಿಗ್ರಿ ಮುಗಿಸಿ B.Ed ಮುಗಿಸಿ ಜಸ್ಟ್ ಸ್ಟಡಿ ಮಾಡ್ತಾ ಇದ್ದೀರಾ, ಅಂತವ್ರಿಗಂತೂ 100% ಹೆಲ್ಪ್ ಆಗುತ್ತೆ. ಯಾರು ಏನು ಹೈಸ್ಕೂಲ್ ಟೀಚರ್ ಇದ್ರೆ 8, 9, 10 ಟೀಚ್ ಮಾಡ್ತೀರಾ, ಆದ್ರೆ ಪ್ಯೂರ್ಲಿ ಮ್ಯಾಥ್ಸ್ ಟೀಚ್ ಮಾಡಿದ್ರೆ ಅಂತವ್ರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಏನು ಸೈನ್ಸ್ ನ ಕೆಲವು ಏನೋ ಹಳೆ ಸಿಲೆಬಸ್ ಅಲ್ಲಿ ಇರುವಂತದ್ದು ಅಥವಾ ಏನೋ PUC ಸಿಲೆಬಸ್ ಅಲ್ಲಿ ಇರುವಂತದ್ದು ಕೆಲವು ಪ್ರಶ್ನೆಗಳೇನಾಗ್ತಾವ ಅಂದ್ರೆ ಸೈನ್ಸ್ ಟೀಚ್ ಮಾಡುವಂತವ್ರಿಗೂ ಸಹಾಯ ಆಗ್ತಾವ ಅಂತ ಹೇಳ್ತಾ, ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಅಂದ್ರೆ ವಿಡಿಯೋನ ಶೇರ್ ಮಾಡುವಂತ ಕೆಲಸ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ನಿಮ್ದೇನಾದ್ರು ಸರ್ ನಮ್ಗೆ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚು ಕಂಟೆಂಟ್ ಬೇಕಾಗಿದೆ, ಈ ವಿಷಯದ ಬಗ್ಗೆ ಕಂಟೆಂಟ್ ಬೇಕಾಗಿದೆ, ಒಂದಷ್ಟು ಜನ ನಾನು 2017ರ ಮೊದಲ ಏನು ಪತ್ರಿಕೆ ಹಾಕಿದ್ನಲ್ಲ, ಮಲ್ಟಿಪಲ್ ಚಾಯ್ಸ್ ಮತ್ತು ಡಿಸ್ಕ್ರಿಪ್ಟಿವ್ ಟೈಪ್ 2 ವಿಡಿಯೋಗಳನ್ನ ಹಾಕಿದ್ದೆ. ಅದಕ್ಕೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದೀರಾ, ನಿಮ್ಮ ಸಲಹೆಗಳನ್ನು ಕೊಟ್ಟಿದ್ದೀರಾ. ಸರ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕ್ವಶನ್ ಪೇಪರ್ ಬಿಡಿಸ್ರಿ, ಇದನ್ನ ಹೇಳ್ರಿ ಅಂತ ಆ ದಿಸೆಯಲ್ಲಿ ನಿಮಗೆ ಹೆಲ್ಪ್ ಆಗುವಷ್ಟು ನಾನು ಮಾಡ್ತೀನಿ ಅಂತ ಹೇಳ್ತಾ, ನಿಮಗೆ ಸೈನ್ಸ್ ಶಾರ್ಟ್ಕಟ್ ಆಗಿ ಟೆಕ್ಸ್ಟ್ ಬುಕ್ ಅನ್ನು ಓದದೆ ಏನಾದರೂ ಶಾರ್ಟ್ಕಟ್ ಆಗಿ ನೆನ್ಪಿಟ್ಕೊಳ್ಬೇಕು, ಏನೋ ಒಂದ್ಸಲ ವಿಡಿಯೋ ನೋಡ್ಬಿಟ್ರೆ ಅದು ಕಾನ್ಸೆಪ್ಟ್ ತಿಳಿಬೇಕು ಅಂತಹದ್ದೇನಾದ್ರೂ ಇದ್ರೆ ಬೇಕಾದಷ್ಟು ವಿಡಿಯೋಗಳು ಸಿಗ್ತಾವ. ಆದ್ರೆ ಟೀಚರ್ ಟೀಚ್ ಮಾಡಿದಂತ ವಿಡಿಯೋಗಳು ಲೈವ್ ಆಗಿ ಏನೋ ಸ್ಲೈಡ್ಗಳ ಮೂಲಕ ಬೇಕಾದಷ್ಟು ಜನ ಹೇಳ್ತಿರ್ತಾರ. ಆದ್ರೆ ನಿಮ್ಗೆ ಹೆಂಗ ಒಬ್ಬ ಟೀಚರ್ ಪಾಠ ಮಾಡಿದಾಗ ಹೆಂಗ್ ಕೇಳ್ದಂಗ ಹಂಗ ಆಗತ್ತಂತ ನನಗನ್ಸೋದಿಲ್ಲ. ಹೌದಾ, ಅದು ಬಹು ಮಾಧ್ಯಮನೇ ಇಫೆಕ್ಟಿವ್ ಆಗ್ತದ. ಆದ್ರೆ ಅದ್ರ ಜೊತೆಗೆ ಇದು ನಿಮ್ಗೆ ಸಹಾಯ ಮಾಡ್ತದ ಅಂತ ಹೇಳ್ತಾ, ಸಾಧ್ಯ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಆದಷ್ಟು ಚೆನ್ನಾಗಿ ಓದ್ರಿ. ಸದ್ಯದಲ್ಲೇ ಒಂದು 2-3 ತಿಂಗಳಲ್ಲಿ ನಿಮ್ಗೆ ಕಾಲ್ ಆಗುತ್ತೆ. ಮತ್ತೊಂದು ಟಿ ಕರೀತಾರ ಇಲ್ಲ ನೀವು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಆದ್ರೆ ಮ್ಯಾಕ್ಸಿಮಮ್ ಕರೆಯುವಂತ ಸಾಧ್ಯತೆ ಬಹಳ ಕಡಿಮೆ ಇದೆ. ಆಮೇಲೆ ಈ ಸಲ ಎಲ್ಲರನ್ನು ತುಂಬುವಂತದ್ದು ಸಾಧ್ಯತೆಗಳು ಹೆಚ್ಚಿದಾವ. ನಿಮ್ಮ ಸ್ಕೋರ್ ಏನಾದ್ರೂ ಚೆನ್ನಾಗಾದ್ರೆ ಹೌದಾ, ನೀವು ಜನರಲ್ ಆದ್ರೂ ಸೆಲೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿರ್ತಾವ. ಅದಕ್ಕೆ ಪ್ರಯತ್ನ ಪಡ್ರಿ. ಹೌದಾ, ಯಶಸ್ವಿ ಆಗ್ರಿ ಅಂತ ಹೇಳ್ತಾ ಶುಭ ಹಾರೈಸ್ತಾ ನಾನು ಈ ವಿಡಿಯೋನ ಕೊಂಡುಗೊಳಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಇದಿರ್ತದಂತ ಅಂದ್ರೆ 2019ರ ಕ್ವಶನ್ ಪೇಪರ್. ಹೌದಾ, ಸದ್ಯದಲ್ಲೇ ಒಂದು 2-3 ದಿನದಲ್ಲಿ ಮತ್ತೆ 2019ರ ಒಂದು ಯಾವ್ದಾದ್ರು ಒಂದು ವಿಡಿಯೋ ಮಾಡಿ ನಿಮ್ಗೆ ಹಾಕುವಂತ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.